ಸರ್, ಮುಂದಿನ ವಿಚಾರಕ್ಕೆ ಹೋದ್ರೆ ನಿಮ್ಮ ವೃತ್ತಿ ಬದುಕು. ತಾವು ಹಲವಾರು ಹುದ್ದೆಗಳನ್ನ ಅಲಂಕಾರ ಮಾಡಿದ್ರಿ, ಯಶಸ್ವಿ ಸಹಿತ ಆದ್ರಿ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಾವು ಹೇಳೋದಾದ್ರೆ. ಸರ್, ನಾನು 77ರ ಬ್ಯಾಚಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಆದೆ. ಅಲ್ಲಿಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಸುಮಾರು 22 ವರ್ಷ ವರ್ಕ್ ಮಾಡಿದೆ. ಯಾಕೆ ನಮಗೆ ಪ್ರಮೋಷನ್ ಆ ಟೈಮಲ್ಲಿ ಭಾಳ ಇದಾಯಿತು. ಹೀಗಾಗಿ ಆಮೇಲೆ ಇನ್ಸ್ಪೆಕ್ಟರ್ ಆಗ್ತೀನಿ, DYSP ಆಗಿ ರಿಟೈರ್ ಆಗ್ತೀನಿ. ಈ ಒಂದು 27 ವರ್ಷ ಸತತವಾಗಿ ನಾನು ಎಕ್ಸಿಕ್ಯೂಟಿವ್ ಎಲ್ಲ ಇದ್ದೆ. ಮೈಸೂರು ಸಿಟಿನಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೆಲಸ ಮಾಡಿದ್ದೀನಿ. ಅದು ಹೇಳಿದ್ರೆ ಅಪ್ರಸ್ತುತ ಆಗಬಾರ್ದು, ಆಗೋದಿಲ್ಲ. ಈಗ ಒಂದು ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ನಾವೇನಾರ ಇದ್ದೀವಿ ಅಂದರೆ ವರ್ಷ 6 ತಿಂಗಳು ಅಷ್ಟೇ. ಅಲಿಗೇಷನ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಫಾರ್ಚುನೇಟ್ಲಿ ನಾನು ಎಲ್ಲೂ ಆ ಥರ ಆಗಲಿಲ್ಲ. ಮೈಸೂರಿನಂಥ ನಗರದಲ್ಲಿ ಎಲ್ಲಾ ಠಾಣೆಗಳು ಹೆಚ್ಚು ಕಡಿಮೆ ಕೆಲಸ ಮಾಡಿದ್ದೀನಿ. ಮೇಯ್ನ್ ಆಗಿ ಒಂದು ಇಟ್ಕೊಂಡಿದೆ, ಕೆಲವು ಆದರ್ಶಗಳು ಚಳುವಳಿಯಿಂದ ಬಂದಂಥದ್ದಿತ್ತು. ಇವನ ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ, ಈ ತರ ಕೆಲಸ ಮಾಡಬೇಕು ಅನ್ನೋದು ನನ್ನ ಆದರ್ಶ ಆಗಿತ್ತು. ಮತ್ತು ಯಾವುದೇ ರೀತಿಯಾದಂಥ ದುಷ್ಟ ಹವ್ಯಾಸಗಳನ್ನ ನಾವು ಇಟ್ಕೊಳ್ಬಾರ್ದು. ಒಬ್ಬ ಡ್ರೈವರ್ಗೆ ಕುಡಿತ ಹೇಗೆ ಶತ್ರುನೋ ಹಾಗೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಬೇರೆ ಬೇರೆ ಹವ್ಯಾಸಗಳು ಇರ್ಕೂಡ್ದು. ಒಬ್ಬ ಅಪ್ರೈಟ್ ಪೊಲೀಸ್ ಆಫೀಸರ್ ಹೇಗಿರ್ಬೇಕೋ ಹಾಗಿರ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ರು. ಯಾಕೆಂದ್ರೆ ನಾನು ಯಾವ ಇನ್ಫ್ಲೂಯೆನ್ಸ್ ಇಲ್ದಲೇ ಬಂದಂಥವ್ರು, ಅದು ನನ್ನನ್ನು ಕಾಪಾಡ್ತು ಅಂತ ಅನ್ಕೊಳ್ತೀನಿ. ಯಾಕೆ ನೀವು ಕುಂದಿಲ್ಲ ಒಂದೇ ಜಾಗದಲ್ಲಿ ಅಷ್ಟು ವರ್ಷ ಕೆಲಸ ಮಾಡೋಕ್ಕೆ ಕಷ್ಟ ಇದೆ. ಎಲ್ಲಾರ ಹತ್ರನು ಅಂದರಿಕೂ ಮುಂಚೋಳು ಅಂತ ಹೇಳಿ ಎಲ್ಲ ಕಾಗೆ ಪುಸಿ ಹೊಡ್ಕೊಂಡಿದ್ರೆ 6 ತಿಂಗಳಲ್ಲಿ ಬಂಡವಾಳ ಬಯಲಾಗುತ್ತೆ. ಒಂದು ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದೆ ಅಂತ ನನ್ನ ಮನಸ್ಸಿಗಿರೋ ಅಂತ ಒಂದು ದೊಡ್ಡ ಪ್ರಶಸ್ತಿ. ಎರಡನೇದು ಲೋಕಾಯುಕ್ತದಲ್ಲಿದೆ. ಲೋಕಾಯುಕ್ತದಲ್ಲೂ 6 ವರ್ಷ ಇದೆ. ಅಷ್ಟು ವರ್ಷ ಸಾಮಾನ್ಯ ಯಾರು ಇರೋಲ್ಲ, ಎಲ್ಲ 3 ವರ್ಷ 2 ವರ್ಷ. ವೆಂಕಟಾಚಲಯ್ಯನವರು ಮತ್ತು ಸಂತೋಷ್ ಹೆಗಡೆ ಅವರು. ಸರಿ, ಅಲ್ಲೂ ಆನ್ ಪ್ರಮೋಷನ್ ನಾನು ಆಚೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದೆ. ಅದೇ ರೀತಿ ಮಹಿಳಾ ಠಾಣೆ ಇನ್ಸ್ಪೆಕ್ಟರ್ ಆಗಿದೆ. 2 ವರ್ಷ ಇನ್ಚಾರ್ಜ್ ಇನ್ಸ್ಪೆಕ್ಟರ್, ಲಷ್ಕರ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಅದು ಒಂದಿತ್ತು. ಹೀಗಾಗಿ ಯಾವುದೇ ಕಳಂಕವಿಲ್ಲದೆ ಅಲ್ಲಿಂದ ಹೊರಗಡೆ ಬಂದೆ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ನನ್ನ ಮಾಡಿರೋ ಸಾಧನೆ ಏನಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿಗೆ ಒಂದು ಒಳಗಿನ ಪ್ರಶಸ್ತಿ ಹೊಂದಿದೆ. ಅಲಿಗೇಷನ್ಸ್ ಇಲ್ದೇ ಆಚೆ ಬಂದೆ ಅನ್ನೋದೇ ದೊಡ್ಡ ಪ್ರಶಸ್ತಿ. ಅದನ್ನ ಯಾರು ಕೊಡ್ಬೇಕಾದಿಲ್ಲ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹಲವಾರು ರೀತಿಯ ಬೇರೆ ಬೇರೆ ವಾಹಿನಿಗಳಲ್ಲಿ ಸಾಕಷ್ಟು ಬಂದಿದೆ. ಒಂದು ವಿಷಯ ನನ್ನನ್ನು ಕಾಡ್ತದೆ, ಅಪರಾಧ ಜಗತ್ತು ಹಾಗೂ ಪೊಲೀಸ್ ಇಲಾಖೆ ಎರಡು ಒಂಥರ ಹೇಗೆ ಅಂತಂದ್ರೆ ಜೊತೆಗೆ ಸಾಗುವಂಥದ್ದು. ಅಪರಾಧ ಘಟನೆಗಳನ್ನ ನೋಡದೇ ಇರುವಂತ ಪೊಲೀಸ್ ಅಧಿಕಾರಿ ಯಾರೂ ಇಲ್ಲ, ಇಲ್ದೇ ಸಾಧ್ಯನೂ ಇಲ್ಲ, ಹಾಗಿರುತ್ತೆ. ಹಾಗೆ ನಮ್ಗನ್ಸುತ್ತೆ ಕೆಲವು ಸರಿ ಸಾಮಾನ್ಯ ಸಾವುಗಳದ್ದು ಪೋಸ್ಟ್ ಮಾರ್ಟಮು ಮತ್ತೆ ಫೋರೆನ್ಸಿಕ್ ನಾವು ನೋಡ್ತೀವಿ. ಒಂದು ಸಮಾಜದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿ ಹೋದಾಗ ಹೊರಗಡೆ ಬಿಂಬಿತ ಆಗುವಂಥ ವಿಷಯಗಳು ಬೇಕಾದಷ್ಟಿರುತ್ತೆ. ವಾಸ್ತವತೆ ಏನು ಅನ್ನೋದು ನಮ್ಗಳಿಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ವಾಸ್ತವತೆ ಹೇಗೆ ಯಾವ ನೆಲೆಗಟ್ಟಿನಲ್ಲಿ ನಡೆಯುತ್ತೆ, ಯಾಕೆಂದ್ರೆ ಸಾಕಷ್ಟು ಅನುಮಾನಗಳನ್ನ ಹೊರಗಡೆ ಜಗತ್ತಲ್ಲಿ ನಾವು ಕೇಳಿಸ್ಕೊತೀವಿ. ಪೊಲೀಸರು ಏನೋ ಮಾಡಿಬಿಟ್ರು, ಅದನ್ನ ಮುಚ್ಚಾಕ್ಬಿಟ್ರು, ವೈದ್ಯರು ಏನೋ ಮಾಡಲಿಲ್ಲ, ಇವ್ರು ಯಾರೋ ಮಾಡಲಿಲ್ಲ, ಅವ್ರು ಯಾರೋ ಮಾಡಲಿಲ್ಲ ಅಂತ. ಈ ವಾಸ್ತವತೆ ಅರಿವು ನಮ್ಗೆ ಇರೋಲ್ಲ. ವಾಸ್ತವವಾಗಿ ಏನು ನಡೆಯುತ್ತೆ ಅನ್ನೋದನ್ನ ನಾವು ಬಿಂಬಿಸೋಕೆ ಸಾಧ್ಯನಾ? ಸರ್, ಖಂಡಿತ ಹೇಳ್ಬಲ್ಲೆ. ಆಮೇಲೆ ನಾನು ಪೊಲೀಸ್ನವನು, ಪೊಲೀಸ್ ಇಲಾಖೆಗೆ ವಕಾಲತ್ ವಹಿಸ್ತಿದ್ದೀನಿ ಅಂತ ದಯವಿಟ್ಟು ಯಾರು ಭಾವಿಸ್ಬಾರ್ದು. ಯಾಕೆಂದ್ರೆ ನಾನು ಇಲಾಖೆಯಿಂದ ನಿವೃತ್ತನಾಗಿದ್ದೀನಿ, ಅದು ಬೇರೆ ಪ್ರಶ್ನೆ. ಆದರೆ ಸತ್ಯ ಒಂದಿದೆಯಲ್ಲ, ಇದು ಸತ್ಯ, ಇದು ಸುಳ್ಳು ಅಂತ ಹೇಳೋಷ್ಟು ನನಗೆ ನೈತಿಕವಾಗಿ ನಾನು ಹೇಳಬಲ್ಲೆ ಇದು ಸತ್ಯ ಅಂತ. ಆ ಮುಲಾಜೇನಿಲ್ಲ, ಯಾರಿಂದನೂ ಏನು ಮೆಹರ್ಬಾನಿ ತಗೊಳ್ಬೇಕಾದ ಅಗತ್ಯನೂ ಇಲ್ಲ. ಆದ್ರೆ ಒಂದೇನು ಅಂತಂದ್ರೆ, ಯಾವುದೇ ಒಬ್ಬ ಗಣ್ಯ ವ್ಯಕ್ತಿ ತೀರ್ಕೊಳ್ತು ಅಂದ್ರೆ ಸಡನ್ ಆಗಿ ಅದ್ರ ಬಗ್ಗೆ ಒಂದು ಥಿಯರಿ ಇಲ್ಲ, ಇದು ಕೊಲೆ, ಇದು ಇದಾಗ ಸಾಧ್ಯನೇ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ತಗೊಳ್ಳಿ, ನೇತಾಜಿ ಅವ್ರನ್ನ ತಗೊಳ್ಳಿ, ಸುಶಾಂತ್ ರಜಪೂತ್ ಅಂತ ತಗೊಳ್ಳಿ, ಹೀಗೆ ಯಾವುದೇ ಒಬ್ಬ ಸೆಲೆಬ್ರಿಟಿ ತೀರ್ಕೊಂಡ್ರು ಸಾಕು ಅಲ್ಲಿ ಒಂದು ಥಿಯರಿ ಶುರು ಆಗುತ್ತೆ. ಆಸ್ ಇಫ್ ಪೊಲೀಸ್ನವ್ರಿಗೆ ಏನು ಮಾಡಲಿಲ್ಲ, ಅಲ್ಲೂ ಲಂಚ ತಿಂದ್ರು ಅನ್ನೋ ರೀತಿಯಲ್ಲೇ ಬೀಮಿತ ಆಗುತ್ತೆ. ಇದು ನಿಜವೇ? ನಾನು ನಿಜ ಸುಳ್ಳನ್ನ ಓದುಗರಿಗೆ ಬಿಡ್ತೀನಿ, ಆದರೆ ನಿಜವಾಗಿ ಏನು ನಡೆಯುತ್ತೆ, ಪ್ರೊಸೀಜರ್ ಹೇಗಿರುತ್ತೆ ಸರ್? ಒಂದು ಸಾವು ಅಂತಂದರೆ ಒಬ್ಬ ವ್ಯಕ್ತಿ ಅಸ್ವಾಭಾವಿಕವಾದ ರೀತಿಯಲ್ಲಿ ಮರಣ ಹೊಂದಿದ್ದಾನೆ ಅಂತಂದರೆ ಅವನ ಮರಣದ ನಿಜವಾದ ಕಾರಣವನ್ನು ತಿಳಿಯಲೇಬೇಕು, ಕೂಲಂಕಷವಾಗಿ ತಿಳಿಯಬೇಕು. ಈ ವಿಚಾರದಲ್ಲಿ
ಸ್ವಲ್ಪ ಎಡವಟ್ಟಾದರೂ ತನಿಖಾಧಿಕಾರಿಯ ಕೆಲಸಕ್ಕೆ ಕುತ್ತು ಬರುತ್ತೆ. ಕೆಲಸಕ್ಕೆ ಅಷ್ಟೇ ಅಲ್ಲ, ಅವನು ಜೈಲಿಗೆ ಹೋಗ್ಬೇಕಾಗುತ್ತೆ. ಇದರಲ್ಲಿ ಯಾವ ಹಂತದ ಅಧಿಕಾರಿ ಕೂಡ ರಿಸ್ಕ್ ತಗೊಳ್ಳೋದಿಲ್ಲ. ಏನಿದೆಯೋ ಯಥಾವತ್ತಾಗಿ ಮಂಡಿಸ್ಬೇಕಾಗತ್ತೆ. ಯಾಕೆಂದ್ರೆ ಅವನೊಬ್ಬನೇ ಅಲ್ಲ ಅಲ್ಲಿ. ಹೌದು, ಒಂದು ಕೊಲೆ ಆಗಿದೆ ಅಥವಾ ಅಸ್ವಾಭಾವಿಕ ಮರಣ ಹೊಂದಿದೆ ಅಂದ್ರೆ ತನಿಖಾಧಿಕಾರಿ ಒಬ್ಬಂದೇ ಅದು ಕೆಲಸ ಅಲ್ಲ. ಅದು ಇಮಿಡಿಯೇಟ್ ಆಗಿ ಅವನು ಮೇಲಧಿಕಾರಿಗಳ ತನಕ SP ಇಂದ ತನಕನೂ ಅವರು ಬಂದು ಉಸ್ತುವಾರಿ ಮಾಡ್ತಾರೆ ಏನಾಗಿದೆ ಅಂತ. ಬರೀ ಉಸ್ತುವಾರಿ ಮಾಡಿ ಆಯ್ತು ನೋಡಿ ಮಾಡ್ಕೊಂಡ್ರಿ, ನೋ, ರೈಟಿಂಗ್ ಅಲ್ಲೇ ಕೊಡ್ಬೇಕು. ಅವ್ರ ಅಬ್ಸರ್ವೇಷನ್ ಏನು, ಈಗ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ನಮ್ಗೆ ಅದು 100% ಆತ್ಮಹತ್ಯೆ ಅಂತ ಅನ್ಸುತ್ತೆ. ನಾನು ಹಿಂದೆ ಎಲ್ಲರ ಕಡೆ ಮಾತಾಡಿದ್ದೀನಿ. ಏನಂತಂದ್ರೆ ಒಬ್ಬ ಮಹಿಳೆ, ಶ್ರೀಮಂತ ಮಹಿಳೆ, ಆ ಮನೆಗೆ ಯಜಮಾನ್ತಿ ಅವರೇನೆ, ಆಕೆ ರೂಮಲ್ಲಿ ಸತ್ತೋಗ್ಬಿಡ್ತಾರೆ. ಅವಾಗ ಒಳಗಡೆಯಿಂದ ಬೋಲ್ಟ್ ಹಾಕಿರುತ್ತೆ. ಅಂದ್ರೆ ಅವ್ರು ಬೋಲ್ಟ್ ಹಾಕಿದ್ದು ಯಾಕೆ ಅಂದ್ರೆ ಮಧ್ಯಾಹ್ನದ ಹೊತ್ತು ಡಿಸ್ಟರ್ಬ್ ಆಗದೆ ಇರಲಿ ಅಂತ. ಅದು ಸ್ಟೋವ್ ಬರ್ಸ್ಟ್ ಆಗ್ಬಿಟ್ಟು ಸತ್ತೋಗಿರ್ತಾರೆ. ನಾವೆಲ್ಲ ನೋಡಿದಾಗ ಬಾಗಿಲು ಹೊಡೆದು ಒಳಗಡೆ ಅಂದ್ರೆ ಆ ಒಳಗಡೆ ಇನ್ಯಾರು ಇರ್ಲಿಲ್ಲ ಅಂತ ಆಗುತ್ತೆ. ಆ ಮನೆ ಒಳಗಡೆ ಹೇಗಿತ್ತು ಅಂತಂದ್ರೆ ಪರಿಸ್ಥಿತಿ, ಬೆಂಕಿ ಹತ್ಕೊಂಡ್ಬಿಟ್ಟು ಆಕೆ ಕರ್ಟನ್ಸ್ ಇರುತ್ತಲ್ಲ ಎಲ್ಲ ನೈಲಾಂದು, ಅವೆಲ್ಲ ಹತ್ಕೊಂಡ್ಬಿಟ್ಟಿರುತ್ತೆ. ಈ ಒಮ್ಮ ಹೋಗಿದೆ ಡ್ಯಾಶ್ ಹೊಡಿತಾರೆ, ಆ ಹೋಗಿದೆ, ಆ ಉರಿ ತಳ್ಳಲ್ಲ ಅಂತ. ಆ ಒಮ್ಮ ಇಲ್ಲಿ ಹೊಡೆದಿದ್ರೆ ಚರ್ಮದ ಸಮೇತ ಅಂಟ್ಕೊಂಡಿದೆ. ಆ ದಾರುಣವಾಗಿ ಆಕೆ ಸತ್ತೋಗಿರ್ತಾರೆ. ನೋಡಿದಾಗ ಆಮೇಲೆ ನಾವು ಬೀಗ ಹೊಡೆದು ಹೋದವ್ರೆ ನಾವು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಳಗಿಂದ ಆಚೆ ಬರಕ್ ಸಾಧ್ಯ ಇಲ್ಲ. ಅಂದ್ರೆ ಅದು ಆತ್ಮಹತ್ಯೆ ಆಗಿರ್ಬೇಕು ಅಂತ ಹೇಳಿ ಅವ್ರ ಮನೆಯವರು ಹೇಳೋ ಪ್ರಕಾರ, ಅವ್ರ ಸ್ವಂತ ತಂದೆ ತಾಯಿ ಅವ್ರಿಗೆ ಯಾವ್ದು ಕೊರತೆ ಇರಲಿಲ್ಲ, ವಿಧವೆ ಕೊರತೆ ಇರಲಿಲ್ಲ. ಅವ್ರು ಕಾಫಿ ಏನೋ ಮಾಡ್ಕೊಳಕ್ ಹೋದಾಗ ಸೀಮೆಣ್ಣೆ ಸ್ಟವ್ ಬರ್ಸ್ಟ್ ಆಗಿದೆ. ಹಾಗೆಲ್ಲ ಸೀಮೆಣ್ಣೆ ಪಂಪ್ ಸ್ಟವ್, ಅದನ್ನ ನೋಡಿದ್ರೆ ಅದೆಲ್ಲ ಕಪ್ಪಗಾಗಿ ಹೋಗ್ಬಿಟ್ಟಿರುತ್ತೆ, ಒಡೆದೋಗಿರೋದು ಕಾಣಿಸುತ್ತೆ. ಇಟ್ ಈಸ್ ಬರ್ಸ್ಟ್, ಅದರಿಂದ ಹೀಗಾಗಿದೆ ಅಂತ. ಆಮೇಲೆ ಅಲ್ಲಿ ಸರ್ಕಮ್ಸ್ಟೆನ್ಸ್ ಎಲ್ಲ ನೋಡಿದಾಗ 100% ಅದು ಆಕಸ್ಮಿಕ. ಈ ಸಾವಿಗೆ ಆಕ್ಸಿಡೆಂಟಲ್ ಡೆತ್ ಅಷ್ಟೇ. ಆಕೆ ಬರಕ್ ಹೊರಗಡೆ ಹೋಗಕ್ಕಾಗಿಲ್ಲ, ಬೋಲ್ಟ್ ಹಾಕಿದ್ದ ಕಾರಣಕ್ಕೆ. ಆಮೇಲೆ ಅವ್ರ ಮನೆಯವ್ರು ಕೇಳಿದಾಗ ಮಧ್ಯಾಹ್ನ ಅವರು ಮಲ್ಕೊಳ್ಳೋ ಅಭ್ಯಾಸ ಇತ್ತು, ಬೋಲ್ಟ್ ಹಾಕೊಂಡು ಮಲ್ಕೊಳ್ಳೋರು ಅಷ್ಟೇನೆ. ಅವರೇ ಕಾಫಿ ಮಾಡ್ಕೊಳ್ತಾ ಇದ್ರು. ಯಾಕೆ ಕಾಫಿ ಮಾಡ್ಕೊಳ್ತಾ ಇದ್ರು? ಮನೆಯಲ್ಲಿ ಅಡುಗೆಯವರೆಲ್ಲ ಇದ್ದಾರೆ, ಇವ್ರು ಯಾಕೆ ಮಾಡ್ಕೊಂಡ್ರು? ಇಲ್ಲ, ಅವರು ಪೀರಿಯಡ್ಸ್ ಅಲ್ಲಿ ಇದ್ದಿದ್ದರಿಂದ ಅವರೇ ಮಾಡ್ಕೊಳ್ತಾ ಇದ್ರು. ಸ್ಟವ್ ಏನೋ ಬರ್ಸ್ಟ್ ಆಗಿದೆ. ಆ ಸಾವಿನ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಸೊ ಅಲ್ಲಿಗೆ ಅದು ಆತ್ಮಹತ್ಯೆ ಅಲ್ಲ, ಆಕಸ್ಮಿಕ ಅಂತ ಹೇಳಿ ನಾವು ಎಲ್ಲ ನಾನೇ ಬರ್ದೆ. ಹೆಚ್ಚು ಕಡಿಮೆ ರಾತ್ರಿ 9:30 ಆಗಿತ್ತು. ಆಗ ನನ್ನ ಇಬ್ಬರು DSP ಬಂದ್ರು, PM ನಾಣಯ್ಯನವರು ಅಂತ. ಅವ್ರು ನನಗೆ ಟ್ರೈನಿಂಗ್ ಕಾಲೇಜಲ್ಲಿ ಅವ್ರು ನನ್ನ ಗುರುಗಳು ಕೂಡ. ಅವ್ರದ್ದು ನೋ ದಿಸ್ ಇಸ್ ಸೂಸೈಡ್ ಓನ್ಲಿ. ಅವ್ರ ಹತ್ರ ಮಿಲಿಟರಿ ಕಮಾಂಡ್ ಟೈಪ್ ಅಲ್ಲಿ. ಇಲ್ಲ ಸರ್, ಇದು ಹೀಗಿದೆ, ನಾನೇ ನೋಡಿದ್ದೀನಿ, ನಾನೇ ಮಾಡಿದ್ದೀನಿ. ಏನ್ರಿ ಮಾಡಿದ್ದೀರಾ, ಹಂಗಾಗುತ್ತಾ, ಸಾಧ್ಯನಾ ಅಂತ. ಅವ್ರ ಥಿಯರಿ ಏನು ಅಂದ್ರೆ, ಯಾರೇ ಆಗ್ಲಿ ಆಕ್ಸಿಡೆಂಟಲ್ ಆಗಾದ್ರೆ ಒಂದಷ್ಟು ಸೀಮೆಣ್ಣೆ ಚಿಮ್ಮುತ್ತೆ. ಎಷ್ಟು ಚಿಮ್ಬೋದು? ಏನು 2 ಬಾಟ್ಲು ಹೋಗಿ ಚಿಮ್ಮುತ್ತಾ? ಇಲ್ಲ. ಏನೋ ಒಂದಷ್ಟು ಇದಾಗ್ಬೋದು, ಅಷ್ಟು ಗಾಯ ಆಗ್ಬೋದು. ಆತರ ಏನಿಲ್ಲ. ಶೀಸ್ ಕಂಪ್ಲೀಟ್ಲಿ ಬರ್ನ್ಡ್. ಮನೆ ರೂಮ್ ಎಲ್ಲ ಪೂರ್ತಿ ಬೆಂಕಿ ಎತ್ಕೊಂಡಿದೆ. ಹೇಗೆ? ಅದು ತಲೆ ಕೂದಲು ಪೂರ್ತಿ ಸುಟ್ಟೋಗಿದೆ. ತಲೆ ಕೂದಲು ಪೂರ್ತಿ ಸುಟ್ಟೋಗಿದೆ ಅಂದ್ರೆ ಅದು ಆತ್ಮಹತ್ಯೆನೇ. ನಾವ್ ಯಾರೇ ಹಿಂಗೆ ತಾನೆ ಹುಯ್ಕೊಳ್ಳೋದು, ಹಿಂಗೆ ಎರ್ಚ್ಕೊಳ್ಳಲ್ವಲ್ಲ. ಸೊ ಅದೇನೆ ನೋಡಿ ಅಂತಂದ್ರು. ಆಮೇಲೆ ನನಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ದೆನ್ ನನಗೆ ಆ ಆಂಗಲ್ ಅಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ. ಆಮೇಲೆ ವೆರಿಫೈ ಮಾಡಿ ಅಂತ ಹೇಳಿ ರೈಟಿಂಗ್ ಅಲ್ಲೇ ಕೊಟ್ಟು ಹೋದ್ರು. ಆಕೆ ಪೀರಿಯಡ್ಸ್ ಅಲ್ಲಿ ಇದ್ಲಾ ಇಲ್ವಾ ಅನ್ನೋದನ್ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು. ಪೋಸ್ಟ್ ಮಾರ್ಟಮ್ ಕಳಿಸಿದಾಗ ನೋ. ಸೊ ಆಕೆ ಮುಟ್ಟಾಗಿರ್ಲಿಲ್ಲ. ಹಾಗಾಗಿ ಆಕೆ ಮನೆ ಒಳಗಡೆ ಸ್ಟೋವ್ ಅಲ್ಲಿ ಕಾಫಿ ಮಾಡ್ಕೊಳ್ತಿದ್ರು ಅನ್ನೋ ಥಿಯರಿ ಬಿದ್ದೋಗುತ್ತೆ. ಹೋಗ್ಲಿ ಸ್ಟೋವ್ ಆಗ್ಲಿ ಬರ್ಸ್ಟ್ ಆಗಿದೆ ಅಂದ್ರೆ ಇಷ್ಟಾಗಲ ಬರ್ಸ್ಟ್ ಆಗುತ್ತೆ. ಆ ಬರ್ಸ್ಟ್ ಆಗಿದ್ದು ಇದಕ್ಕೆ ಸೀಮೆಣ್ಣೆ ಚಿಮ್ಮೋದು ಸ್ವಲ್ಪ ಚಿಮ್ಬೋದು. ಆಮೇಲೆ ಇದನ್ನ ನೋಡಿದ್ರೆ ಪೂರ್ತಿ ಬರ್ನ್ ಆಗಿದೆ, ಸೀಳ್ ಬಿಟ್ಟಿದೆ, ಮತ್ತೆ ಕಪ್ಪಗೆ ಬರ್ನ್ ಆಗಿದೆ. ಕಪ್ಪಗೆ ಬರ್ನ್ ಆಗಲ್ಲ. ಮನೆಯವ್ರು ಹಿಡ್ಕೊಂಡು ಎಲ್ಲ ಸರಿಯಾಗಿ ಕಪ್ಪರಾಗಿ ಹಾಕ್ದಾಗ ಮರ್ಯಾದೆ ಹೋಗುತ್ತೆ ಅಂತ ಮಾಡಿದ್ರು. ಸರ್, ನಿಜವಾಗಿ ಅವ್ರು ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಅವ್ರ ತಂದೆ ತಾಯಿನ ಎಲ್ಲ ವಿಚಾರಿಸಿ ಮತ್ತೆ ಎನ್ಕ್ವೈರಿ ಮಾಡಿದಾಗ ಯಾಕೋ ಅವ್ರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು. ಏನೋ ಬದುಕಬೇಕು ಅಂತಾನೆ ಅನ್ನಿಸ್ತಿಲ್ಲ ಅಂತ 15-20 ದಿನದಿಂದ ಅವ್ರ ತಾಯಿ ಹತ್ರ ಮಾತಾಡಿದ್ರು. ಅದನ್ನೆಲ್ಲ ಹೇಳ್ತಾರೆ. ಸೊ ಅಲ್ಲಿಗೆ ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಸೂಸೈಡ್. ಆಕ್ಸಿಡೆಂಟಲ್ ಅಂತ ಬಿಂಬಿಸ್ಬಿಟ್ಟಿದ ತಕ್ಷಣ ಆಗಲ್ಲ ಆಕ್ಸಿಡೆಂಟ್. ಬಟ್ ತನಿಖಾಧಿಕಾರಿಗೆ ಪ್ರತಿಯೊಂದು ಅಂಶದಲ್ಲೂ ಕೂಲಂಕಷವಾಗಿ ನೋಡುವಂಥದ್ದಿರ್ಬೇಕು. ಯಾಕೆ ತಾವೆಲ್ಲ ಪತ್ರಿಕೆಗಳಲ್ಲಿ ಕಥೆಗಳಲ್ಲಿ ನೋಡಿರ್ತಾರೆ, ಅಪರಾಧಿ ಎಷ್ಟೇ ಜಾಣ ಆಗಿದ್ರು ಒಂದು ಕ್ಲೂನ
ಬಿಟ್ಬಿಟ್ಟು ಹೋಗಿರ್ತಾರೆ. ಹೋಗಿರ್ತಾನೆ. ಆ ಕ್ಲೂ ಯಾವುದು ಅಂತ ಹುಡುಕ್ಬೇಕು. ಹ್ಮ್ ಅಲ್ಲಿಂದಾನೇ ನಾವು ಹೌದು ಪತ್ತೆ ಮಾಡಕ್ ಸಾಧ್ಯ ಆಗೋದು. ಈ ಕುತೂಹಲ ತನಿಖಾಧಿಕಾರಿಗೆ ಇರಬೇಕಾಗತ್ತೆ. ಈಗ ತಾವು ಹೇಳಿದ್ರಿ ಅತ್ಯಂತ ಗಣ್ಯ ವ್ಯಕ್ತಿಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಬಗ್ಗೆ ಎಲ್ಲರಲ್ಲೂ ಪಾಪ್ಯುಲರ್ ಆಗಿ ಇದಿರೋಂಥದ್ದು ಅವ್ರನ್ನ ಕೊಲೆ ಮಾಡಿದ್ರು ಅಂತ ಹೇಳಿ. ಆದರೆ ನೀವು ಅದನ್ನ ಮತ್ತೆ ಆಗಿನ ಇದನ್ನ ನೋಡಿದ್ರೆ ಹಿಂದೆ ಇದ್ರ ಬಗ್ಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಪ್ಪಂದ ಏರ್ಪಡುತ್ತೆ. ಎಲ್ಲಿ ರಾಜೀವ್ ಸಾಹೇಬ್ ತಾಷ್ಕೆಂಟ್ ಅಲ್ಲಿ ಒಪ್ಪಂದ ಮಾಡಿದಾಗ ಕೊಸಿಗಿನ್ ಅವರೇ ಅದರ ಅಧ್ಯಕ್ಷ. ಹೌದು. ಇಬ್ಬರು ಕೂರಿಸಿ ರಾಜಿ ಮಾಡಿಸಿದಾಗ, ರಾಜಿ ಅಂದ್ರೆ ನಿಮ್ಗೆ ನಿಮ್ಮಂತಾನೆ ಮಾಡೋದಕ್ಕೆ ರಾಜಿ ಆಗಲ್ಲ, ಗೊತ್ತಾಯ್ತು. ನೀವೊಂದಷ್ಟು ಬಿಡ್ಬೇಕು, ಅವನೊಂದಷ್ಟು ಬಿಡ್ಬೇಕು. ಗಿವ್ ಅಂಡ್ ಟೇಕ್ ಪಾಲಿಸಿ. ಹೌದೌದು. ನಾವು ಭಾರತ ಗೆದ್ದಂತ ಜಾಗಗಳನ್ನು ಆ ಒಪ್ಪಂದದ ಪ್ರಕಾರ ಬಿಟ್ಕೊಡ್ಬೇಕಾಗುತ್ತೆ. ಶಾಸ್ತ್ರಿ ಅವ್ರಿಗೆ ಆದ್ರೆ ಒಪ್ಪಂದಕ್ಕೆ ಕೂತ್ಕ ಮೇಲೆ ನಾನೇನ್ ಹೇಳ್ತೀರೋ ಅದೇ ಫೈನಲ್ ಅಂದಾಗ ಅವ್ರು ಒಪ್ಕೊಳ್ಳೇಬೇಕು. ಅದು ಇದೆಲ್ಲ ಆಗುತ್ತೆ. ಸೊ ರಾತ್ರಿ ಅವ್ರೇನ್ ಮಾಡ್ತಾರೆ, ಇಲ್ಲಿ ಅವ್ರ ಮಗ ಹರಿಶಾಸ್ತ್ರಿ ಅವ್ರಿಗೆ ಫೋನ್ ಮಾಡ್ತಾರೆ ಕೇಬಲ್ ನಲ್ಲಿ. ಆ ಮಾತಾಡಿದಾಗ ಅವ್ರು ಹೇಳ್ತಾರೆ, ಹೇಗಿದೆ ಪ್ರತಿಕ್ರಿಯೆ? ಇಲ್ಲ ಇಲ್ಲ ಎಲ್ಲ ಕಂಪ್ಲೀಟ್ ವಿರೋಧ ಆಗಿದ್ದಾರೆ. ಇವನ್ ಕಾಂಗ್ರೆಸ್ ಅಲ್ಲೂ ಅದ್ರ ಬಗ್ಗೆ ಸಹಮತ ಇಲ್ಲ. ಮೇ ಬಿ ಇದರಲ್ಲಿ ಪದಚ್ಯುತಿ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಬಂದಿದೆ. ನಾಟ್ ಫ್ರಮ್ ಔಟ್ಸೈಡರ್ಸ್, ನಮ್ಮವರೇ ಆತರ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಬರುತ್ತೆ. ಶಾಸ್ತ್ರಿ ಅವರು ಮೊದ್ಲೇ ಸೆನ್ಸಿಟಿವ್, ಗುಬ್ಬಚ್ಚಿ ಅಂತ ಮನುಷ್ಯ, ಅವ್ರಿಗಾಗಲೇ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಕೇಳಿದಾಗೆ ಅದೇ ಧಗ್ಗದೆ ಹೋಗ್ಬಿಡು. ಸೊ ಅದಾದ್ಮೇಲೆ ವಿಷಯ ತಿಳಿದ ತಕ್ಷಣನೇ ಕೊಸಿಗಿನ್ನು, ಆಮೇಲೆ ಯಾರೋ ಯಾಹ್ಯ ಅಲ್ಲ, ಅವರು ಎಲ್ಲರೂ ಬರ್ತಾರೆ, ನೋಡ್ತಾರೆ. ಆಮೇಲೆ ಅದೆಲ್ಲ ಪ್ರೊಸೀಜರಲ್ ಆಗಿ ಕಳಿಸ್ಕೊಡ್ತಾರೆ. ಈಗಿನ ಥಿಯರಿ ಏನಂತಂದ್ರೆ, ಇವ್ರು ಇಲ್ಲಿಗೆ ಬಂದಾಗ ಹೆಣ ಅದು ನೀಲಿ ಬಣ್ಣಕ್ಕೆ ಬಂದಿತ್ತು, ಅಲ್ಲಿ ಏನೋ ಅದು ವಿಷಪ್ರಾಶನ ಮಾಡಿ ಸಾಯಿಸಿರ್ಬೇಕು ಅಂತ ಯಾವನೋ ಒಬ್ಬ ಬಿಟ ಒಂದು ಬೋರ್ಡ. ನೀಲಿ ಬರೋದಿಲ್ಲ, ವಿಷ ಒಂದೊಂದರ ಒಂದೊಂದು. ವಿಷ ನಾಗರಾವ್ ಕರೆದಿದ್ರೆ ಏನೋ ಹಸಿರು ಬರುತ್ತೆ ಅಂತ ಹೇಳ್ತಾರೆ. ಆತರ ಒಂದೊಂದು ಸಿಂಪ್ಟಮ್ ಇರ್ಬೋದು. ಆದ್ರೆ ಶಾಸ್ತ್ರಿಯವ್ರನ್ನ ಇಲ್ಲಿಗೆ ತಂದು ಶವ ಸಂಸ್ಕಾರಕ್ಕೆ ಅಣಿಗೊಳಿಸೋ ಟೈಮ್ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ 20 hours ಮೇಲಾಗೋದು. ಹೌದು, ಯಾಕಂದ್ರೆ ಅಲ್ಲಿಂದ ಫ್ಲೈಟ್ ಅಲ್ಲಿ ತಗೊಂಡ್ಬರೋದೇ ಸಾಕಷ್ಟು ಇದಾಗಬಹುದು. ಶರೀರ ಅದ್ರ ಇದು ಕಳ್ಕೊಳ್ಳುತ್ತೆ. ಹೌದು, ಯಾಕೆಂತಾರೆ ಒಬ್ಬ ಮನುಷ್ಯ ಸಾವು ಅಂದ್ರೆ ಸರ್, ರಕ್ತ ಕಣಗಳೆಲ್ಲ ನಿಷ್ಕ್ರಿಯವಾಗಿ ಉಸಿರಾಟ ನಿಲ್ತು ಅಂತಂದ್ರೆ ಅದು ಸಾವು. ನಿಜ. ಸಾವು ಆದ 8 ಗಂಟೆಗಳ ಕಾಲ ಆ ಬಾಡಿ ಸೆಳೆತಗೊಳ್ತಾ ಡಿಕಂಪೋಸ್ ಆಗ್ತಾ ಹೋಗುದು. ಕೊಳೆಯುವಿಕೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ. ನಿಜ. ಕೊಳೆಯುವಿಕೆಯಲ್ಲಿ 8 ಗಂಟೆ ಆದ್ಮೇಲೆ ಬಾಡಿ ಸೆಳೆತ ಬಂದ್ಬಿಡುತ್ತೆ. ಹಿಂಗೆ ಇರ್ತಾನೆ, ಆತರ ಆಗುತ್ತೆ. ಈ ಕೆಲವು ಕಡೆ ಹಳ್ಳಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಈ ಕಾಲ್ನ ಮಡಿಸ್ಬೇಕು, ಅಷ್ಟು ಬೇಗ ಮುಡಿಸ್ಬಿಡಿ ಸೆಟ್ಟುತ್ಕೊಳ್ಳುತ್ತೆ ಅಂತ ಹೇಳ್ತಾರ. ಅದು ಮಡ್ಸೋ ಕಾಲ ಮಡ್ಸೋದೇನಂದ್ರೆ 7 hours 8 hours ಆಯ್ತು ಅಂದ್ರೆ ಮತ್ತೆ ಮಡ್ಸಕ್ಕಾಗಲ್ಲ. ಇನ್ನ 36 hours ಅದೇ ರೀತಿ ಇರುತ್ತೆ. ಅದು ಒಂದ್ ರೀತಿ ಸೈಂಟಿಫಿಕ್ ರೀಸನ್ ಉದಾಹರಣೆ ಸಿಕ್ಕೋಗುತ್ತೆ. ಅದಕ್ಕೆ ಕೆಟ್ಟಕ್ಕೆ ಬೇಕೇ ಬೇಕು ಸೈಂಟಿಫಿಕ್ ರೀಸನ್. ಗೊತ್ತಿದೋ ಗೊತ್ತಿಲ್ದೇನೋ ಅವೈಜ್ಞಾನಿಕವಾಗಾದ್ರೂ ಸರಿನೇ ಅದನ್ನ ಇದು ಮಾಡ್ಕೊಂಡು ಬಂದಿದ್ದಾರೆ ಸರ್. ಅದೇ ತರ ಇಲ್ಲಿ ಬಂದಾಗ ನೋಡಿದಾಗ 8 hours ತನಕ ಬಾಡಿ ಡಿಕಂಪೋಸ್ ಆಗುತ್ತೆ. ಆಮೇಲೆ ಸೆಳೆತ ಬಂದ್ಬಿಡುತ್ತೆ. ಅನದರ್ 36 hours ಅದೇ ಸೆಳೆತ ಇರುತ್ತೆ. ಆಮೇಲೆ ಬಾಡಿ ಎಲ್ಲ ತುಸು ಕನೆಕ್ಷನ್ ಆಗುತ್ತೆ. ಅದು ಕೊಳೆಯುವಿಕೆ. ಹೌದು, ಡಿಕಂಪೋಸಿಷನ್, ಕೊಳೆತು ನಾರುವಿಕೆ ಶುರುವಾಗುತ್ತೆ. ಆಮೇಲೆ ಇನ್ನ ನೆಕ್ಸ್ಟ್ ಡೇಗೆ 4th ಡೇ ಅಷ್ಟೊತ್ತಿಗೆ ಅದು ಮೆಗಟ್ಸ್ ಅಂತ ಫಾರ್ಮ್ ಆಗುತ್ತೆ. ಹುಳುಗಳು ಬಿಳಿ ಅಂತ ಇರುತ್ತಲ್ಲ, ಆತರ ಬಿಳಿ ಹುಳುಗಳಾಗಿ ಆಮೇಲೆ ಇನ್ನೊಂದು ಜೀವನ ಚಕ್ರಾಗಿ 6 ಅಥವಾ 7ನೇ ದಿನಕ್ಕೆ ಅಷ್ಟೊತ್ತಿಗೆ ಚಿಟ್ಟೆಗಳಾಗಿ ಹಾರೋದು. ಇದು ಪ್ರೋಸೆಸ್, ಜೀವನ ಚಕ್ರ ಇರೋದೇ ಹಾಗೆ. ಅಲ್ಲಿ ಅವರು ಬರೋದ್ರೊಳಗೆ 18 ಗಂಟೆ ಅಂತಂದ್ರೆ ಬಾಡಿ ಡಿಕಲರೈಸ್ ಆಗ್ಲೇಬೇಕು. ಹೌದು, ಅದೇನ್ ದೊಡ್ಡ ವಿಚಾರ ಅಲ್ಲ. ಅದಕ್ಕೆ ವಿಷ ಕುಡಿಸೇ ಸಾಯಿಸ್ಬೇಕು ಅನ್ನೋಂಥದ್ದಲ್ಲ. ಅದು ರಾಜತಾಂತ್ರಿಕ ವ್ಯವಸ್ಥೆ ಇರೋಂಥದ್ದು. ಒಬ್ಬ VVIP ಅತಿ ಗಣ್ಯ ವ್ಯಕ್ತಿ ಒಬ್ಬರು ತೀರ್ಕೊಂಡಿದ್ದಾರೆ ಅಂತಂದ್ರೆ ಒಬ್ಬರಲ್ಲ 4 ಜನ ಫೋರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಸು, ಡಾಕ್ಟರ್ಸು ಶವದ ಮೇಲೆ ತನಿಖೆ ಮಾಡ್ತಾರೆ. ಏನು ರೀಸನ್ ಇರ್ಬೋದು ಸಾವಿಗೆ ಅನ್ನೋದನ್ನ ಅದನ್ನು ಎಲ್ಲ ಮಾಡ್ಕೊಳ್ತಾರೆ. ಮೇ ಬಿ ನನಗೆ ಅದ ಬೇರೆ ವೈಯಕ್ತಿಕ ವಿವರ ಗೊತ್ತಿಲ್ಲ. ಯಾಕೆಂದ್ರೆ ರಾಜತಾಂತ್ರಿಕವಾಗಿ ಅತಿ ಮುಖ್ಯ ವ್ಯಕ್ತಿ ಆದ್ರಿಂದ ಅವ್ರ ಜೊತೆ ಡಾಕ್ಟರ್ಸ್ ಹೋಗಿರ್ತಾರೆ. ಅವ್ರನ್ನು ಕೂಡ ಪೋಸ್ಟ್ ಮಾರ್ಟಮ್ ಅಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಹೌದು, ಸಾವು ನಿಜವಾಗಿ ಇಟ್ಸ್ ಎ ನ್ಯಾಚುರಲ್ ಡೆತ್, ಹೃದಯಾಘಾತದಿಂದ ತೀರೋಗಿದ್ದಾರೆ ಅಂತಾನೆ ಅಭಿಪ್ರಾಯಕ್ಕೆ ಬಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ಡೆಡ್ ಬಾಡಿ ಕಳಿಸೋದು. ಎಲ್ಲರಿಗೂ ಗೊತ್ತಿದೆ ಇದು ಇಷ್ಟು ಸೆನ್ಸಿಟಿವ್ ಆಗಿರೋಂಥ ವಿಚಾರದಲ್ಲಿ ನಾಳೆ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ, ನಾವು ಎಲ್ಲರೂ ಉತ್ತರ ಕೊಡ್ಬೇಕಾಗತ್ತೆ ಅಂತ ಹೇಳಿ ಅವರು ಅದನ್ನೆಲ್ಲ ಕಾನೂನಿನ ಪ್ರಕ್ರಿಯೆ ಏನಿರುತ್ತೆ ಎಲ್ಲನೂ ಮಾಡಿಸ್ತಾರೆ. ಸುಮ್ಮನೆ ಇಲ್ಲಿ ಯಾರೋ ಪತ್ರಕರ್ತ ಹೇಳ್ದ ಅಂದ್ರೆ ಅವನಿಗೆ ಬೇಸಿಕ್ ಆಗಿ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಹೌದು, ನಿಜ. ನಮ್ಮಲ್ಲಿ
ಯಾವುದೇ ಒಂದು ಅಸ್ವಾಭಾವಿಕ ಸಾವಾಗಿದೆ, ಮರಣದ ನಿಜವಾದ ಕಾರಣನ ತಿಳಿಲೇಬೇಕು. ಹೌದು. ಸೊ ನಾವೇನ್ ಮಾಡ್ತೀವಿ, ನಮಗೆ ತಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಕಾರ್ಯನಿರ್ವಹಿಸಿದವರು 27 ಪ್ರಶ್ನೆಗಳು ನಿಜ. ಕ್ವೆಶ್ಚನ್ ಹೌದು, ಅದಕ್ಕೆ ತಕ್ಕಂತೆನೇ ಬರಿಬೇಕು. ನಿಜ. ಹೆಣವನ್ನ ಮೊದಲು ಯಾರು ನೋಡಿದವರು, ಎಷ್ಟೊತ್ತಿಗೆ, ಹೇಗೆ, ಯಾವ ಕಂಡೀಷನ್ ಅಲ್ಲಿ ಇದೆ, ಹೌದು. ಆಮೇಲೆ ಬದುಕಿದ್ದಾಗ ಯಾರು ಲಾಸ್ಟ್ ನೋಡಿದವರು, ಅವಾಗ ಏನಾಗಿತ್ತು ಪರಿಸ್ಥಿತಿ, ಇದನ್ನ ಬರಿತಾ ಹೋಗ್ತಾ ಆ ಹೆಣ ಇರೋಂತ ಆಕಾರ ಹೆಂಗಿದೆ ಎಲ್ಲಾನು ಡೀಟೇಲ್ಸ್ ಅನ್ನ ದಾಖಲಿಸ್ಬೇಕು. ಉದ್ದ ಆಗಲ್ಲ ಪ್ರತಿಯೊಂದೂ ಯಾವ ದಿಕ್ಕಿಗೆ ಅದು ತಲೆ ಆಗಿದೆ. ಹೌದೌದು. ನಾವು ಉತ್ತರಕ್ಕೆ ದಕ್ಷಿಣಕ್ಕೆ ಬರೆಯಕ್ಕಾಗಲ್ಲ. ಹೌದೌದು. ಈಶಾನ್ಯನೋ ವಾಯು ಇದು ಅಂತಾನೆ ನಿಜ 8 ದಿಕ್ಕುಗಳನ್ನ ವಿಂಗಡಿಸ್ಕೊಂಡೇ ಬರಿಬೇಕು. ಹೌದು ಹೌದೌದು. ದಟ್ ಈಸ್ ಎಕ್ಸಾಕ್ಟ್ ಆಗಿ. ಹೌದು. ಶವ ಹೇಗಿದೆ, ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡೋ ಸಮಯದಲ್ಲಿ ಅಥವಾ ಇದನ್ನ ಮಾಡೋ ಸಮಯದಲ್ಲಿ ಡಾಕ್ಟರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಜೊತೆಗೆ ಪೊಲೀಸ್ ಆಫೀಸರ್ ಇರ್ತಾರೆ. ಇದು 3 ಜನದಲ್ಲಿ ಯಾರು ಒಬ್ರು ಇಲ್ಲ ಅಂತಂದ್ರೆ ಅದು ಪೋಸ್ಟ್ ಮಾರ್ಟಮ್ ಇನ್ಕಂಪ್ಲೀಟೆಡ್ ಆಗುತ್ತೆ. ಇನ್ಕಂಪ್ಲೀಟೆಡ್ ಅದು ಹೊರಗಡೆ ಜಗತ್ತಿಗೆ ಗೊತ್ತಿಲ್ಲ. ಆಮೇಲೆ VVIPs ಇದ್ರೆ, ಹೌದು, ಈ ಅಸ್ವಾಭಾವಿಕ ಇದು ಈ ಮರಣ ಇದು ಅನುಮಾನಾಸ್ಪದ ಮರಣ ಅಂದಾಗ 2 ಡಾಕ್ಟರ್ಸ್. ಹೌದೌದು. ಯಾಕೆಂತಂದ್ರೆ ಇವ್ರು ಅಬ್ಸರ್ವ್ ಮಾಡದೇ ಇರೋಂಥದ್ದು ಏನಾರ ಇದ್ರೆ ಮಾಡಿ ಸೆಕೆಂಡ್ ಒಪಿನಿಯನ್ ಒಂದು ಸಿಕ್ದಂಗೆ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಮಾಮೂಲಾಗಿ ಎಲ್ಲರ ಬಗ್ಗೆ ಒಂದು ಹೇಳೋ ಮಾತಿದೆ, ಲಂಚ ತಿಂದ್ರು ಅಂತ. ಇದನ್ನ ಎಲ್ಲರ ಬಗ್ಗೆನೂ ಹೇಳ್ತಾ ಇರ್ತಾರೆ. ಹೌದೌದು. ನೋಡಿ, ಡಾಕ್ಟರ್ಸ್ ಬಂದಾದ್ಮೇಲೆ ನಾನೇ ನೋಡಿರೋ ಹಾಗೆ ಬಂದವ್ರು ಮಾಡಿದ್ರೆ ವಿತಿನ್ 3-4 ಅವರ್ಸ್ ಒಳಗಡೆ ರಿಪೋರ್ಟ್ ಕೊಡ್ತಾರೆ. ಹೌದೌದು. ಆಮೇಲೆ ಪ್ರತಿಯೊಂದು ಇಂಜುರಿನ ತಲೆಯಿಂದ ಹಿಡಿದು ಕಾಲಿನ ತನಕ ಪ್ರತಿಯೊಂದು ಇಂಜುರಿನೂ ಅವ್ರು ನೋಟ್ ಮಾಡ್ತಾರೆ. ಇದು ಹೀಗೆ ಇದೆ, ಇಷ್ಟೇ ಅಳತೆ ನಮಗೆ, ಇದೇ ತರ ಇದೆ ಅಂತ ಹೇಳಿ ಬರ್ಕೊಂಡು ನೋಟ್ಸ್ ಮಾಡ್ಕೊಂಡು ಆಮೇಲೆ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಅವರು ನಾನು ಡಾಕ್ಟರ್ ಶೆಣೈ ಅಂತ ಇದ್ರು, 14-15 ಡೆಡ್ ಬಾಡಿಗಳು ಬಿದ್ದಿರೋದು ಸಾಯಂಕಾಲ ಒಳಗಡೆ ಕೊಟ್ಬಿಡೋರು. ಏನ್ ಸರ್ ಇಷ್ಟು ಬೇಗ ಅಂದ್ರೆ, ಅಯ್ಯೋ ನಾನು ಮನೆಗೆ ಹೋಗಿ ನಿಮ್ಮದೇ ನಿದ್ದೆ ಮಾಡಬೇಕು, ಅಲ್ಲಿ ಏನ್ ಕಂಡಿದ್ದೀನೋ ಅಷ್ಟೇ ಬರೆಯೋದು. ಕರೆಕ್ಟ್. ಅದು ನೀವ್ ಯಾವನ್ ಏನ್ ಬಂದ್ರು ಅದನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ಹೌದು. ಅದ ತಮ್ಮ ರಿಪೋರ್ಟ್ ಏನಿದೆಯೋ ಅದಷ್ಟು ಅದಕ್ಕೆ ನಾನು ಜವಾಬ್ದಾರ. ಯಾಕಂದ್ರೆ ಲಿಖಿತವಾಗಿ ದಾಖಲಾಗಂತದ್ದು ಅವರೇ ಜವಾಬ್ದಾರ. ಅದಕ್ಕೆ ಲಿಖಿತವಾಗಿ ದಾಖಲಾಗುತ್ತೆ, 3 ಜನ ಸಹಿ ಮಾಡಿರ್ತಾರೆ. ನಾಳೆ ದಿನ ಕೋರ್ಟ್ ಹೋದ್ರೆ ಆ 3 ಜನನು ಕೋರ್ಟ್ ಮುಂದೆ ನಿಂತ್ಕೊಂಡು ತಾವು ಏನ್ ಬರ್ದಿದ್ರು ಅದನ್ನ ಹೇಳ್ಬೇಕಾಗುತ್ತೆ. ಈ ವಿಷಯಗಳು ಹೊರಗಡೆ ಜಗತ್ತಿಗೆ ಗೊತ್ತಿರಲ್ಲ. ಆಮೇಲೆ ಒಬ್ಬೊಬ್ರು ಬಾಯಿಗೆ ಬಂದಂಗೆ ಇಲ್ಲ ಅವರು ಸಾಯಿ ಗುಣಿಸ್ತಾ ಹೊಡಿತಾ ಇದ್ದಾಗ ಏನೋ ಅನ್ಬಿಡ್ತಾರೆ. ಈ ಲೂಸ್ ಸ್ಟಾಕ್ ಗಳನ್ನೆಲ್ಲ ನಾವು ದಾಖಲಿಸ್ತೇವೆ, ಆದ್ರೆ ಫೈನಲ್ ಆಗಿ ಸತ್ಯನ ನುಡಿಯೋದು ಶವವೇ ಹೊರತು ಮನುಷ್ಯರಲ್ಲ. ನಿಜ ನಿಜ ಸರ್, ನಿಜ. ಅಲ್ಲಿ ಬಿದ್ದಿರೋಂಥ ವಸ್ತುಗಳು ಹೇಗೆ ಸತ್ತಿದೆ, ಯಾಕೆ ಸತ್ತಿದ್ದಾನೆ, ಬಿದ್ದೇ ಸತ್ತಿದ್ದಾನೆ ಅಂತಂದ್ರೆ ಎಷ್ಟಡಿಯಿಂದ ಬಿದ್ದಿದ್ದಾನೆ, ಆ ಎಷ್ಟಡಿಯಿಂದ ಬಿದ್ದಾಗ ಆತರ ಗಾಯ ಆಗುತ್ತಾ, ತರ್ಚ್ ಗಾಯ ಆಗತ್ತಾ, ಪರ್ಚ್ ಗಾಯ ಆಗುತ್ತಾ, ಎಲ್ಲನೂ ನೋಟ್ ಮಾಡ್ತಾರೆ. ನಮ್ಗೊಬ್ಬ ಯಾರೊಬ್ಬ ಕೊಟ್ಟಿದ್ದ, ನನ್ನ ಹೆಂಡತಿಗೆ ಸಾಯಿಸೋದಕ್ಕೆ ಅಂತಲೇ ಸೈಜ್ಗಲ್ಲೇ ಹಾಕ್ಬಿಟ್ಟಿದ್ದಾನೆ ಸ್ವಾಮಿ, ನಾನೊಬ್ಬ ಅಕಸ್ಮಾತ್ ಬಚಾವಾದ್ಲು ಅಂತ. ಅಯ್ಯೋ ಅಂತ ನಾವು ಹುಡ್ಕೊಂಡು ಓಡೋದು, ಹೋಗಿ ನೋಡಿದ್ರೆ ಅದು ಹಂಚಿನ ಮನೆ. ಬಾಣಂತಿ ಹೆಂಗಸು ಮಲಗಿದಾಳೆ, ಅವಳಿಗೆ 1.5 ಅಡಿ ಅಂತರದಲ್ಲಿ ಒಂದು ದೊಡ್ಡ ಸೈಜ್ಗಲ್ ಬಿದ್ದಿದೆ. ಮೇಲಿಂದ ಎತ್ತಾಕಿದ್ದಾನೆ. ಆಮೇಲೆ ಮೇಲ್ ನೋಡಿದ್ರೆ ಚಾವಣಿ ನೋಡಿದ್ರೆ 2 ಹಂಚು ಒಡೆದೋಗಿದೆ. ಆಂಚರ್ ಇಷ್ಟೇ ಆಗಲ್ಲ ಜಾಗ, ಬಟ್ ಆ ಸೈಜ್ಗಳು ಅದಕ್ಕೂ ಮ್ಯಾಚ್ ಆಗದೇ ಇಲ್ಲ. ಅದು ಅವನು ಏನು ಅಂತಂದ್ರೆ ಸೈಜ್ಗಲ್ಲು ಅದು ಹಂಚು ಹೊಡೆದೋಗ್ಬಿಟ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕಲ್ಲ, ಅದಕ್ಕೆ ಅವನೇನ್ ಮಾಡ್ದ, ಒಂದು ಸಣ್ಣ ತೂತ ಮಾಡ್ಬಿಟ್ಟು ಇದನ್ನ ಕೆಳಗಡೆ ಹಾಕಿ ಏನೇನೋ ಅವತಾರಗಳು. ಆಮೇಲೆ ಅದು ಅಲ್ಲಿಂದ ಬಿದ್ರೆ ಆರ್ಡಿನರಿ ಅದು ಸಗಣಿ ನೆಲ, ಅದು ಹೊಡೆದ್ರೆ ಎಷ್ಟು ಉದ್ದ ಒಳಗೆ ಹೋಗೋದು ಆ ವೆಯ್ಟ್ಗೆ, ಅದು ಹೋಗಿರಲ್ಲ. ಸೊ ತಂದು ಇಟ್ಟಿದ್ದಾನೆ ಅಂತ ಆಗುತ್ತೆ. ನಾವು ಏನ್ ಕತೆ ಕಟ್ಟಿದ್ರು ಕ್ರಿಯೇಟೆಡ್ ಸೀನ್ ಇದು. ಎಸ್, ಕೆಲವರು ಸಾಯಿಸ್ಬಿಟ್ಟ, ಕೊಲೆ ಮಾಡ್ಬಿಟ್ಟ, ಸಿಮೆಂಟ್ ತಗೊಂಡು ಎರಚ್ಬಿಟ್ಟು ಅವ್ರಿಗೆ ಸುಟ್ಟಾಕ್ಬಿಟ್ರು. ಈ ತರ ಸಾವಿರಾರು ಕಥೆಗಳು ಪ್ರಚಲಿತ ಇದೆ. ಆದ್ರೆ ಅವು ನಿಜನ ಸುಳ್ಳು. ಇವ್ರು ಅನ್ಕೊಂಡಿದ್ದಾರೆ ಪೊಲೀಸ್ನವರು ಅಂತಂದ್ರೆ ಯಾರನ್ನ ಬೇಕಾದ್ರೂ ಬಿಕ್ರಿ ಮಾಡ್ಬೋದು ಅಂತ ಹೇಳಿ. ನಾನು ಹೈಲಿ ಕರಪ್ಟ್ ಇರ್ಬೋದು, ಲಂಚ ತಿಂತೀನಿ ಅನ್ನೋದು ನಿಜ. ಆದ್ರೆ ಸಾವಿನ ವಿಚಾರದಲ್ಲಿ ಲಂಚ ತಿಂದ್ರೆ ಫಸ್ಟ್ ನಾನೇ ಜೈಲಿಗೆ ಹೋಗೋದು ನಿಜ. ಇದು ಈ ಎಚ್ಚರಿಕೆ ನಮಗಿರುತ್ತೆ. ಮತ್ತೆ ತನಿಖಾಧಿಕಾರಿಗೆ ಡಬಲ್ ಇನ್ನೊಂದು ಎಚ್ಚರಿಕೆ ಏನು ಅಂತಂದ್ರೆ, ನನ್ನನ್ನೇ ಅಪರಾಧಿ ಅಂತ ಪರಿಗಣಿಸ್ತಾರೆ. ಜನರು ನನ್ನ ಮೇಲೆ ಅಪಪ್ರಚಾರ ಮಾಡ್ತಾರೆ. ಎರಡನೇದು, ಇದು ಅಪಪ್ರಚಾರ ಮಾಡಿದಾಗ ಇದರ ಮುಂದಿನ ತನಿಖೆ ಕೊಡಿ, COD ಕೊಡಿ ಅಂತಾರೆ. CIDಗೋ CODಗೋ ಒಪ್ಪಿಸ್ತಾರೆ. ಇಲ್ಲ ಅದ್ರ ಬಗ್ಗೆನೂ ನನಗೆ ನಂಬಿಕೆ ಇಲ್ಲ, CBI ಕೊಡಿ, ಅದಕ್ಕೂ ಕೊಡ್ತಾರೆ. ಅದ್ರಲ್ಲೂ ಒಂದು ರಿಪೋರ್ಟ್ ಬರುತ್ತೆ, ಇದು ಕೂಡ ನಮಗೆ ಸಮ್ಮತ ಇಲ್ಲ ಅಂತ ಹೇಳಿ ಕೋರ್ಟಿಗೆ ಪುನಃ ಅರ್ಜಿ ಹಾಕಬಹುದು. ಪ್ರತಿಯೊಂದೂ ಅಪೀಲೇಬಲ್ ಅಪೀಲೇಬಲ್. ಹೀಗಾಗಿ ಇವನ್ದೇ ಫೈನಲ್ ಅಲ್ಲ ಅದು. ಇವನ್ ಅದ್ರಲ್ಲಿ ರಿಸ್ಕ್ ತೊಗೊಳಕ್ ಆಗಲ್ಲ. ಹ್ಯಾಕ್ ತಗೊಳ್ತೀರಾ?
ಸೊ ತುಂಬಾ ಕೇರ್ಫುಲ್ ಆಗಿ ಮಾಡ್ತಾರೆ. ಈ ಸೌಜನ್ಯ ಕೇಸ್ ಅಂತ ಒಂದು ಬಂತು, ಹೌದೌದು. ನನಗೆ ಇದುವರೆಗೆ ಇದ್ದಂತ ಎಲ್ಲ ಜನಪ್ರಿಯತೆಯರು ತೆಗೆದಾಕ್ತಂತ ಕೇಸ್ ಆಗಿರ್ತದೆ. ನಾನು ಒಬ್ಬ ತನಿಖಾಧಿಕಾರಿಯಾಗಿ ನಿಮ್ಮ ಅಭಿಪ್ರಾಯನ ಹೇಳಿದ್ರಿ. ಒಬ್ಬ ತನಿಖಾಧಿಕಾರಿ, ಯಾಕಂದ್ರೆ ಇವ್ರು 15 ಕಥೆಗಳನ್ನು ಹೇಳಿದ್ರು, ಆ ಕಥೆಗಳು ನಂಬಿಕಾರ್ಹವಲ್ಲ ಅಂತ ನಾನು ನಿರೂಪಿಸಿದ್ದೆ. ಅದು ಬರೆದಾಗಲೇ 23 ಲೇಖನಗಳನ್ನು ಬರೆದಿದ್ದೆ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೀಸೈಕಲ್ ಏನ್ ಬರ್ದಿದೆ ಅದೇ ಮಾತಾಡ್ತಾ ಇದ್ದಾರೆ. ಸುಲಭವಾಗಿ ಒಬ್ಬರ ಮೇಲೆ ಆಪಾದನೆ ಮಾಡಕ್ ಆಗಲ್ಲ. ಆಮೇಲೆ ಅದರಲ್ಲಿ ಯಾರೋ ಒಬ್ಬ ಹೆಗ್ಡೆ ಅವರ ತಮ್ಮನ ಮಗನೋ ಅಣ್ಣನ ಮಗನೋ ಅಮೆರಿಕಾದಿಂದ ಬಂದು ಕೊಲೆ ಮಾಡ್ದ. ಹೆಂಗ್ ಕೊಲೆ ಮಾಡ್ದ? ಹೆಲಿಕಾಪ್ಟರ್ ಅಲ್ಲಿ ಬಂದು ಕೊಲೆ ಮಾಡ್ದ. ಎಲ್ಲರೂ ಸಾಧ್ಯ ಇದೆ? ನಿಮ್ಗೆ ಕಾಮನ್ ಸೆನ್ಸ್ ಇರೋನ್ ಯಾವನಾರ ಮಾತಾಡಬಾರ್ದ? ಹೆಲಿಕಾಪ್ಟರ್ ಅಲ್ಲಿ ಯಾರಾದ್ರೂ ದೇಶದಿಂದ ದೇಶಕ್ಕೆ ಬರಕ್ ಸಾಧ್ಯನಾ? ಅಲ್ಲ, ವೀಸಾ ರೆಗ್ಯುಲೇಷನ್ಸ್ ಇರುತ್ತೆ. ಒಂದ್ ದೇಶದ ಪ್ರಜೆ ಇನ್ನೊಂದು ದೇಶಕ್ಕೆ ಹೋಗ್ತಾರೆ, ಅಲ್ಲೇ ಡಮಾರ್ ಅನ್ನಿಸ್ತಾರೆ. ರಾಡಾರ್ಗಳಿರುತ್ತೆ ಪ್ರತಿಯೊಂದು ದೇಶ ಮೇಲೆ ಬರ್ಬೇಕಾದ್ರೆ ಅಲ್ಲೇ ಶೂಟ್ ಮಾಡಕ್ ಬಿಡ್ತಾರೆ. ಆಮೇಲೆ ಬರೀ ಕೊಲೆ ಮಾಡಕ್ ಅಲ್ಲಿಂದ ಬರ್ತಾನೆ ಯಾವನಾದ್ರು. ಹೀಗೆ ಇದನ್ನ ಹೋಗಿ ಎನ್ಕ್ವೈರಿ ಮಾಡಿ ಯೂನಿವರ್ಸಿಟಿನಲ್ಲಿ ಸರ್ಟಿಫಿಕೇಟ್ ತೆಗೆದು ಅವರು ನಮ್ಮ ಇಲ್ಲೇ ಮೈಸೂರಿನಲ್ಲೇ ಕಮಿಷನರ್ ಆಗಿದ್ರು, ಮಿಸ್ಟರ್ ಬಿಪಿನ್ ಗೋಪಾಲ್ ಕೃಷ್ಣ. ವೆರಿ ಎಫಿಷಿಯಂಟ್. ಅವ್ರು ಇವ್ರೇನೇನು ಆಪಾದನೆ ಮಾಡ್ತಾ ಇದಾರೆ ಎಲ್ಲ ಬಂಕಪ್ ಸುಳ್ಳು. ಯಾಕೆ ಸುಳ್ಳು ಅಂದ್ರೆ ಈ ಕಾರಣಕ್ಕಾಗಿ ಅವನು ಅವತ್ತಿನ ದಿನ ಅಲ್ಲೇ ಇದ್ದಾನೆ, ಅದು ಅಲಿಬಿನೂ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಇಲ್ಲಿ ಯಾರೋ 3 ಜನ ಹುಡುಗರು 4 ಜನ ಹುಡುಗರು ಜೈನ್ಸ್ ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಮಾಡಿರ್ತಾರೆ. ಅವ್ರನ್ನ ನೋಡಿದ್ರೆ ಅವರು ಅವತ್ತ ವಿಸಿನಿಟಿಲಿ ಇರೋದಿಲ್ಲ. ಅವರ ಫೋನ್ಗಳೆಲ್ಲವೂ ಮೊಬೈಲ್ ಅಲ್ಲಿ ಧರ್ಮಸ್ಥಳದಲ್ಲಿದೆ, ಗುಜರಲ್ಲಿ ಇಲ್ವೇ ಇಲ್ಲ. ಆಮೇಲೆ ಇವ್ರು ಇಲ್ಲಿಗೆ ಬಂದಿದ್ರ ಅನ್ನೋದಕ್ಕೂ ಕಾರಣ ಇಲ್ಲ. ಆಮೇಲೆ ಇವ್ರು ಹೇಳಾಗೆ 4 ಜನ ರೇಪ್ ಮಾಡಕ್ ಸಾಧ್ಯ ಇಲ್ಲ, ಅದು ಒಬ್ಬನ ಕೃತ್ಯ ಆಗಿದೆ. ಇವ್ರು ಹೇಳ್ತಾರೆ ಎಲ್ಲೋ ಬೇರೆ ಕಡೆ ರೇಪ್ ಮಾಡಿ ಇಲ್ಲಿಗೆ ತಗೊಂಡ್ ಹಾಕಿದ್ರು ಡೆಡ್ ಬಾಡಿನ ಅಂತ ಹೇಳ್ತಾರೆ. ಆವಾಗ ಏನ್ ಮಾಡ್ತಾರೆ, ಅಯ್ಯೋ CID ಅವರು ತನಿಖೆ ಮಾಡಿದಾಗ ರುದ್ರಮುನಿ ಅಂತ ಹೇಳಿ ಅವ್ರು ಈ ತರ ಇವರು ಅನೇಕ ಪ್ರಶ್ನೆಗಳನ್ನ ಎತ್ತಿರ್ತಾರೆ. ಆಗ ಅವರು ಡೆಡ್ ಬಾಡಿನಲ್ಲಿ ಡೆಡ್ ಬಾಡಿ ಒಳಗಡೆ ಸಿಕ್ಕಂತ ಮಣ್ಣು ಮತ್ತು ಆ ಹೆಣ ಸಿಕ್ಕಂತ ಮಣ್ಣು ಎರಡನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸಿದಾಗ ಎರಡು ಒಂದೇ ಅಂತ ಬರುತ್ತೆ. ಸೊ ಮನುಷ್ಯರು ಸುಳ್ಳು ಹೇಳ್ಬೋದು, ಅವ್ರು ಹೇಳಕ್ಕಾಗಲ್ಲ. ಏನೋ ಒಂದು ಕತೆ ಬಿಡ್ತಾರೆ. ಈವನ್ ಕೆಲವು ರೇಪ್ ಕೇಸಲ್ಲಿ ಸ್ಪರ್ಮ್ಸ್ ಏನಿರುತ್ತೆ, ಮತ್ತೆ ಸ್ಪರ್ಮ್ಸ್ ನಿಮ್ಗೆ ಸತ್ಯ ಹೇಳ್ತಾ ಹೋಗುತ್ತೆ. ಯಾಕಂದ್ರೆ 2-3 ಜನದಾದ್ರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಸ್ಪರ್ಮ್ಸ್ ಅಲ್ಲಿ ದೇಹ ಸೇರಿರೋ ಬಗ್ಗೆ ದಾಖಲಾತಿಗಳಿರುತ್ತೆ. ಆ ಸ್ಪರ್ಮ್ಸ್ ಯಾವ್ದು ಏನೋ ಸತ್ಯ ಹೇಳ್ತಾ ಹೋಗುತ್ತೆ ಅಲ್ಲಿಗೆ. ಖಂಡಿತ. ಸೊ ಇದು ನಾವು ವೈಜ್ಞಾನಿಕವಾಗಿ ಅಷ್ಟೇ ಮಾತಾಡ್ತಾ ಇರೋದು, ಯಾರು ಪರವಾಗಿ ವಿರೋಧವಾಗಿ ಬೇಕಾಗಿಲ್ಲ. ವೈಜ್ಞಾನಿಕವಾಗಿ ಅಷ್ಟೇನೆ ಒಂದು ದೇಹದಲ್ಲಿ ಏನು ಇರ್ರಿಲೆವೆಂಟ್ ಅದು ಆಗುವುದು. ಏಕೆ ನಾನು ಇದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಉದಾಹರಣೆ. ಅದೇ ರೀತಿ ಉದಾಹರಣೆ ನೇತಾಜಿ ಅವ್ರ ಬಗ್ಗೆನೂ ಹೀಗೇ ಮಾತಾಡ್ತಾರೆ. ಜನ ಅದನ್ನ ನಂಬು ಬಿಟ್ಟಿದ್ದಾರೆ. ಅದೇ ನಿಜ. ಅವರು ಇಲ್ಲ ಅವರು ಕೊಲೆ ಇಲ್ಲ, ಅವರು ಇದರಲ್ಲಿ ಸಾಯ್ಲಿಲ್ಲ, ಅವ್ರನ್ನ ಕೊಲೆ ಮಾಡ್ಲಾಯ್ತು ಅದು ಇದು ಅಂತ. ನೋ, ಅದು ವಿಮಾನ ಅಪಘಾತದಲ್ಲಿ ಅವರು ತೀರೋಗಿದ್ದಾರೆ ಅಂತ ಇದೆ. ಡೆಡ್ ಬಾಡಿ ಸಿಗ್ಲಿಲ್ಲ. ಅದರರ್ಥ 2 ತರ ಹೇಳ್ತಾರೆ. ಒಂದು, ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ವಾರ್ ಕ್ರಿಮಿನಲ್ ಅಂತ ಹೇಳಿ ಡಿಕ್ಲೇರ್ ಆಗಿದ್ದವರು ನೇತಾಜಿ ಅವರು ಮಾತ್ರನೇ. ಹೌದು. ಆಮೇಲೆ ಒಪ್ಪಂದ ಆದಾಗ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ಒಪ್ಪಂದ ಆದಾಗ ಇದಕ್ಕೆ ಅವನನ್ನು ಒಪ್ಪಿಸ್ಬೇಕು ಅಂತಾನೆ ಕಂಡೀಷನ್ ಇತ್ತು. ಹೌದು. ಈಗ ಅವನ್ನ ಒಪ್ಸಕ್ ಸಾಧ್ಯನಾ? ನೆಹರು ಅವರು ಅದು ಅಂದ್ರೆ ನೆಹರುನೇ ಒಪ್ಪಿಸ್ಬೇಕು ಅಂತ ದಟ್ ವಾಸ್ ದ ಕಂಡೀಷನ್. ಈಗ ಅವರು ಬದುಕಿರ್ತಾರೆ, ಯಾಕೆಂದ್ರೆ ಅವರು ಸಾಯ ವ್ಯಕ್ತಿ ಅಲ್ಲ. ಅದು ಅವರೆಲ್ಲ ಒಂದ್ ಕಡೆ ಇರ್ತಾರೆ, ಯಾವುದೋ ರೂಪದಲ್ಲಿ ಇದ್ರು. ಸಾಕಷ್ಟು ಬಗ್ಗೆ ಗುಮ್ನಾಮ್ ಬಾಬಾ ಅಂತ ಏನೇನೋ ಹೆಸರುಗಳೆಲ್ಲ ಇಟ್ಕೊಂಡು ಅವ್ರ ಫೋಟೋಗಳು ಇದೆ, ಮತ್ತೆ ಅದು ಏನು ಅಂತಾನೆ ಗೊತ್ತಾಗಲ್ಲ. ಸೊ ಅಲ್ಲಿಗೆ ವಾರ್ ಕ್ರಿಮಿನಲ್ ಆಗಿದ್ರಿಂದ ಅವ್ರನ್ನ ಒಪ್ಪಿಸ್ಲೇಬೇಕಾಗಿರುತ್ತೆ. ಈ ಒತ್ತಡ ಸರ್ಕಾರಕ್ಕೆ ಇದ್ದಿದ್ರಿಂದ ಸರ್ಕಾರ ಅದನ್ನು ಒಪ್ಪಕ್ಕೆ ತಯಾರಿರಲಿಲ್ಲ. ಹೀಗಾಗಿ ದೇ ಸೇಫ್ ಗಾರ್ಡೆಡ್ ನೇತಾಜಿ. ಹೌದು, ಹೌದೌದು, ಅಷ್ಟೇ ಸರಿ. ಅಲ್ಲ, ವಾಸ್ತವತೆನೂ ಹೌದು. ಬೇರೆ ಯಾಕೆ ಒಪ್ಪಿಸ್ಬೇಕು ಅಂದ್ರೆ ನೆಹರುಗೆ ಅವ್ರು ಬಂದ್ಬಿಟ್ರೆ ಇವರೇ ಪ್ರಧಾನಿ ಆಗ್ಬಿಡ್ತಾರೆ ಅಂತಿದ್ರು. ಅವೆಲ್ಲ ಹುಚ್ಚು ಮಾತುಗಳು. ಪ್ರಧಾನಿ ಆಗ್ಬೇಕಾದ್ರೆ ಒಬ್ಬರೇ ಆಗಕ್ಕಾಗತ್ತಾ? ಇಡೀ ಸಂಸತ್ತಿನ ಇದು ಬೇಡವೆ, ಅದಕ್ಕೆ ಬೆಂಬಲ ಬೇಡವೆ? ಆಗೋದಿಲ್ಲ ಅದು. ಹಾಗೆ ಆಮೇಲೆ DK ರವಿ ಅಂತ ಒಂದು ಸಾವಾಗುತ್ತೆ. ಇದು ಕೊಲೆನೇ ಅಂತ ಹೇಳಿ ಎಲ್ಲ ಪ್ಯಾನಲ್ ಡಿಸ್ಕಷನ್ಸ್ ಎಲ್ಲ ಆಗಿ ಕಂಡವರಂತೆ ಎಲ್ಲ ಮಾತಾಡ್ಬಿಟ್ರು. ಸತ್ಯ ಇಲ್ಲ. ಅದನ್ನ ಒಬ್ಬ ಕಮಿಷನರ್ ಅದನ್ನೇ ಹೇಳ್ತಾರೆ. ಅವತ್ತಿನ ಪೊಲೀಸ್ ಕಮಿಷನರೇ ಅಲ್ಲಿಗೆ ಬಂದು ಪೂರ್ತಿ ವೆರಿಫೈ ಮಾಡಿದಾಗ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳನ್ನು ಅವರು ತಗೊಂಡಾಗ ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಸ್ಯೂಸೈಡ್. ಯಾಕೆಂದ್ರೆ ಆ ಪ್ಯಾಸೇಜ್ ಅಲ್ಲಿ CCTV ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಯಾರು ಅದು ಓಡಾಡೇ ಇರಲ್ಲ. ಅವ್ರ ಮಿಸ್ಸಸ್ ಏನೋ 6 ಗಂಟೆಗೆ ಬರ್ತಾರೆ, ಅದಷ್ಟೇ, ಅವಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ.
ಮಧ್ಯದಲ್ಲಿ ಫುಟೇಜ್ ಇಲ್ಲ, ಹ್ಮ್ ಮತ್ತೆ ಅಟೆಂಡೆನ್ಸ್ ರಿಜಿಸ್ಟರ್ ಅವ್ರ ಹೆಸರಿರಲ್ಲ. ಹೌದು. ಹೀಗೆ ನಾನಾ ರೀತಿಯಾದ ನೋಡಿ ಅವ್ರು ಮೇಲ್ನೋಟಕ್ಕೆ ನೋಡುತ್ತೆ ಇದು ಆತ್ಮಹತ್ಯೆ ಎಂದು ಕಂಡು ಬರುತ್ತೆ ಅಂತ. ಅಷ್ಟೊಂದಾಗಲೇ ಪೊಲಿಟಿಸೈಸ್ ಮಾಡ್ಬಿಟ್ರಲ್ಲ. ನಿಜ. ಇಲ್ಲ ಇಲ್ಲ ಇದು ಕೊಲೆ 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 ಅಂತ ಅಂದ್ರು. ಆಮೇಲೆ ನಾನು ಅಕಾಡೆಮಿನಲ್ಲಿ ಪಾಠ ಮಾಡ್ಬೇಕಾದ್ರೆ ಅದರ ಎಲ್ಲ ಫೋಟೋಗಳು ಸಿಕ್ತು ನಮಗೆ. ಹ್ಮ್ ಸ್ಟಾರ್ಟಿಂಗ್ ಫ್ರಮ್ ಅವರು ರೂಮ್ನಿಂದ ಒಳಗೆ ಹೋಗಿಂದ ಹಿಡಿದು ಪೂರ್ತಿಯಾಗಿ ಅವರ ಕುತ್ತಿಗೆನಲ್ಲಿರೋಂಥ ಲಿಗೇಚರ್ ಮಾರ್ಕ್ಸು, ನೇಣು ಹೇಗೆ ಬಿದ್ದಿದೆ, ಅಲ್ಲಿಂದ ಕೆಳಕ್ಕೆ ಹೇಗೆ ಡೆಡ್ ಬಾಡಿ ತೋರಿದೆ, ಆಮೇಲೆ ಜೊಲ್ಲು ಎಲ್ಲಿಗೆ ಸೋರಿದೆ, ಪ್ರತಿಯೊಂದು ಫೋಟೋ ತೆಗೆದಾರೆ. ಸುಮಾರು 60 ಫೋಟೋಗಳಿದೆ. ಸೊ ಕ್ಲಿಯರ್ ಆಗಿ ಎಂಥವನೇ ಬಂದ್ರು ಅದನ್ನು ಹೇಳಕ್ಕಾಗಲ್ಲ. ಇಟ್ಸ್ ಕ್ಲಿಯರ್ ಕೇಸ್. ಹೌದು. ಆ ಸಾವಿಗೆ DK ರವಿ ಅವರೊಬ್ಬರೇ ಕಾರಣ, ಬೇರೆಯವರು ಸಾಧ್ಯನೇ ಇಲ್ಲ. ಹೀಗೆ ಅಂದ್ರೆ ಕತೆ ಹುಟ್ಟಿಸ್ತಾ ಇರ್ಬೋದು ಸರ್. ನಿಜ ಅಲ್ವಾ? ಕತೆ ಹುಟ್ಟಿಸ್ತಾ ಇರ್ತಾರೆ ಪ್ರತಿಯೊಂದ್ರ ಬಗ್ಗೆನೂ. ಇಲ್ಲ ಇಲ್ಲ ಇದನ್ನ ರೇಪ್ ಮಾಡಿ ನೇತ್ ಹಾಕಿರ್ತಾರೆ ಅಂತ. ಹತ್ರಾಸ್ ಗ್ಯಾಂಗ್ ರೇಪ್ ಅಂತ ಆಯ್ತು. ಇಬ್ಬರು ದಲಿತ ಹುಡುಗಿಯರನ್ನ ನೇತ್ ಹಾಕ್ಬಿಟ್ಟಿರ್ತಾರೆ. ನೋಡ್ರೆ ರೇಪ್ ಆಗಿರಲ್ಲ ಅಲ್ಲಿ, ಸುಮ್ಮನೆ ಹಬ್ಬಿಸ್ಬಿಡ್ತಾರೆ. ಇವರು ಸೇರಿದ್ದಾರೆ, ಅವರು ಸೇರಿದ್ದಾರೆ, DC ಬಂದು ಹೀಗೆ ಕೇಳಬೇಕಿತ್ತ ಮಾತನ್ನ, ಅವ್ರು ಆ ರೀತಿ ಮಾತಾಡ್ಬೇಕಿತ್ತ ಅಂತ ಎಲ್ಲ ಚರ್ವಣ ಮಾಡಿಬಿಟ್ಟು ಒಟ್ಟು ತನಿಖೆನ ದಿಕ್ಕು ತಪ್ಪಿಸ್ತಾರೆ. ಸೊ ಒಂದೇನು ಅಂತಂದ್ರೆ, ಯಾವುದೇ ಒಂದು ಅಸ್ವಾಭಾವಿಕ ಮರಣ ಆಯ್ತು ಅಂದ್ರೆ ಸಾವಿನ ನಿಜವಾದ ಕಾರಣ ತಿಳಿಬೇಕಂತ ಸರ್ಕಾರಕ್ಕೆ 100% ಸರ್ಕಾರ ಆನ್ಸರಬಲ್ ಅದಕ್ಕೆ. ಹೌದೌದು. ಹಾಗಾಗಿ ಅದರ ಅಧಿಕಾರಿ ವರ್ಗದವರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಕಟ್ಟುಪಾಡು. ನಿಜವಲ್ಲ. ಡೆಡ್ ಬಾಡಿ ನ್ಯೂಸ್ ಬಂದಿದ ತಕ್ಷಣ ಎಷ್ಟೊತ್ತಿಗೆ ನೀನು ರೀಚ್ ಆದೆ, ಎಷ್ಟೊತ್ತಿಗೆ ನೀನು ಪೋಸ್ಟ್ ಮಾರ್ಟಮ್ ಅನ್ನು ಶುರು ಮಾಡ. ಹೌದು. ಯಾಕೆ ಲೇಟ್ ಆದ್ರೆ ಡಿಲೇನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಹೌದು. ಅಲ್ಲಿಂದ ನೀವು ಶುರು ಮಾಡ್ತೀರಾ. ಆಮೇಲೆ ಒಂದು ಪೋಸ್ಟ್ ಮಾರ್ಟಮ್ ಆಗುತ್ತೆ ಅಂತಂದ್ರೆ ಮಿನಿಮಮ್ 3 hours ಬೇಕು. ಶವದ ಮೇಲಿನ ತನಿಖೆ. ಇನ್ಕ್ವೆಸ್ಟ್. ಹೌದು. ನಾವೇನ್ ಮಾಡ್ತೀವಿ, ಇನ್ಕ್ವೆಸ್ಟ್ 3 hours ಬೇಕು. ಆಮೇಲೆ ಅವರು ಇನ್ನು 2 to 3 hours ಅವ್ರು ತಗೊಳ್ತಾರೆ. ಪ್ರೋಸೆಸ್ ಅದು. ಡಿಸೆಕ್ಷನ್ ಅಂಡ್ ಐಡೆಂಟಿಫಿಕೇಶನ್. ಆಮೇಲೆ ಈ ಸಾವು ಅವನು ವಿಷ ಕೂಡ ಸತ್ತಿರ್ಬೋದು, ಆದ್ರೆ ವಾಸನೆನೂ ನೋಡ್ತಾರೆ, ಭಿನ್ನವಾಗಿದೆಯಾ ಅಥವಾ ಇಲ್ಲ ಅಂತ. ವಾಸನೆ ಕಾಣದೇ ಇರ್ಬೋದು. ಹೌದೌದು. ಕೆಲವು ನಿದ್ದೆ ಮಾತ್ರೆಗಳನ್ನು ತಗೊಂಡಾಗ ಅವೆಲ್ಲ ಗೊತ್ತಾಗಲ್ಲ. ಆದ್ರೂ ಕೂಡ ವಿಸರನ್ನ ಸಂಗ್ರಹಿಸಿ ಫರ್ದರ್ ಇದಕ್ಕೆ ಇನ್ವೆಸ್ಟಿಗೇಷನ್ ಕಳಿಸ್ತಾರೆ. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅಡೆಗೆ ತಡೆಗಳಿದ್ದೇ ಇದ್ದಾವೆ. ಹೌದು ಹೌದೌದು. ಆಮೇಲೆ ರಿಪೋರ್ಟ್ ಬರುತ್ತೆ. ಡಾಕ್ಟರ್ಸ್ ಕೂಡ ಅವತ್ತು ತಾವು ಏನು ಅಬ್ಸರ್ವೇಷನ್ ಮಾಡಿರ್ತಾರೆ ಅವತ್ತೇ ಅದನ್ನ ತನಿಖಾಧಿಕಾರಿಗೆ ಕೊಟ್ಟಿರ್ತಾರೆ. ಹೌದು, ನಿಜ ಸರ್. ನೀವು ಆಮೇಲೆ ಚೇಂಜ್ ಮಾಡಕ್ ಬರಲ್ಲ, ಸಾಧ್ಯನೇ ಇಲ್ಲ. ಅವ್ರ ರಿಜಿಸ್ಟರ್ ಅಲ್ಲೂ ಅದೇ ಬರೆದಿರ್ತಾರೆ. ಹೌದೌದು. ಅವ್ರ ನೋಟ್ಸ್ ಅಲ್ಲೂ ಅದೇ ಇರುತ್ತೆ ಮತ್ತು ಸರ್ಟಿಫಿಕೇಟ್ ಅಲ್ಲೂ ಅದೇ. ಇವನ್ ಪೊಲೀಸ್ ದಾಖಲೆ ಮತ್ತೆ ಎಂಟರ್ ಆಗುತ್ತದೆ. ಮತ್ತೆ ಅಕ್ಷರ ಸಹಿತ ಡಿಟ್ಟು. ನಾನು ಇಷ್ಟೊತ್ತಿಗೆ ನಾನು ಹೋದೆ, ವಿಷಯ ತಿಳಿತು, ಆಸ್ಪತ್ರೆಗೆ ಹೋಗಿ ಗಾಯಾಳುವಿನ ಹೇಳಿಕೆಯನ್ನ ಪಡೆದು ಬಂದಿರುತ್ತೇನೆ. ಇವತ್ತು ಡಾಕ್ಟ್ರು ಮೃತಪಟ್ಟಿದ್ದಾನೆ ಅಂತ ತಿಳಿಸಿದ್ರು ಅಥವಾ ರುಗ್ಣ ಶೈಲಿಯಲ್ಲಿ ಇದ್ದಾನೆ ಸ್ಟೇಟ್ಮೆಂಟ್ ತಗೊಂಡಿದ್ದ ಬರ್ದಿರ್ತಾರೆ. ಸೊ ನಾವು ಬಂದು ಅವಾಗ ಸ್ಟೇಟ್ಮೆಂಟ್ ತಗೊಳ್ತೀವಿ. ಪ್ರತಿಯೊಂದು ಒಂದಕ್ಕೆ ಕನೆಕ್ಟೆಡ್. ಹೌದು ಸರ್. ನೀವು ಅದನ್ನ ತಪ್ಪು ಮಾಡಿದ ತಕ್ಷಣನೇ ಅಪರಾಧಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಹೌದೌದು. ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಆಗುತ್ತೆ. ಆಮೇಲೆ ಮೇಲಧಿಕಾರಿಗಳು ಬಂದು ಉಸ್ತುವಾರಿ ಮಾಡಿದಾಗ ಅವರು ಇನ್ಸ್ಟ್ರಕ್ಷನ್ಸ್ ಇನ್ ರೈಟಿಂಗ್ ಕೊಡ್ತಾರೆ. ಇಂತಿಂಥದನ್ನು ವೆರಿಫೈ ಮಾಡಿ ಅಂತೇಳಿ. ದುಡ್ಡು ಕಾಸೆಲ್ಲ ಆಮೇಲೆ ನಮ್ಮ ಚರ್ಮ ಉಳಿದ್ರೆ ಸಾಕು. ನಿಜ ಅದ. ಹೌದು. ದುಡ್ಡಲ್ಲ. ಹೌದೌದು. ನಾವು ನಮ್ಮನ್ನ ಉಳಿಸ್ಕೊಳ್ಳೋದೇ ಕಷ್ಟ ಇದೆ. ಅಲ್ಲ, ಇನ್ನೊಂದೇನಾಗುತ್ತೆ, ಅಲ್ಲಿ ಪರಿಸ್ಥಿತಿ ಅಥವಾ ಅಲ್ಲಿ ಪರಿಸರ ಸನ್ನಿವೇಶ ಹೇಗಿರುತ್ತೆ ಅಂದ್ರೆ ಇದನ್ನ ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನಂಗಿರುತ್ತೆ ಹೊರತು ಬೇರೆ ಏನು ಯೋಚನೆ ಬರೋಲ್ಲ. ಯಾಕಂದ್ರೆ ಅಲ್ಲಿ ಇದ್ದವ್ರಿಗಷ್ಟೇ ಅದ್ರದ್ದು ಸತ್ಯ ಅರಿವಾಗುತ್ತೆ. ಒಂದು ಡೆಡ್ ಬಾಡಿ ಮುಂದೆ ನಿಂತ್ಕೊಂಡು ಅದ್ರದ್ದು ಏನೋ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದಾಗ್ಲಿ ಅಥವಾ ಇನ್ವೆಸ್ಟಿಗೇಷನ್ ಮಾಡೋದು, PM ಮಾಡೋದಾಗ್ಲಿ, ಆ ಸನ್ನಿವೇಶದಲ್ಲಿ ನಮ್ ಜೀವನದ ಬಗ್ಗೆ ಜಿಗುಪ್ಸನೆ ಆಗೋಗಿರುತ್ತೆ. ಡೆಡ್ ಬಾಡೀಸ್ ಅಷ್ಟು ಕೊಳತು. ಹೌದು. ಅದನ್ನ ಕೈನಲ್ಲಿ ಎಳೆದು ಮುಟ್ಟೋದು, ಫೋಟೋ ತೆಗೆಯೋದು. ಹೌದು. ಆಮೇಲೆ ಇದು ಹೆಂಗ್ ಕಾಣಿಸುತ್ತೆ ಅನ್ನೋದನ್ನ ಇದ್ ಮಾಡೋದು. ಹೌದು. ಆಮೇಲೆ ನಮ್ಮ ಇಂಜುರೀಸ್ ಎಷ್ಟೋ ಸರಿ ನಾವು ಮಾಡಿರ್ತೀವಿ ಗೊತ್ತೇ ಆಗಲ್ಲ. ನಿಜ. ನಾ ಹೇಳಿದ್ದಲ್ಲ, ಒಂದ್ಸ ಯಾವ್ದೋ ಒಂದು ನಟಿ ಸುಟ್ಕೊಂಡು ಸತ್ತೋಗ್ಬಿಟ್ಟಿದ್ದು, ಸೂಸೈಡ್ ಕೇಸ್ ಅಂತ. ಆಮೇಲೆ ನಾವು ಅದು ಇಂಜುರೀಸ್ ಎಲ್ಲ ನೋಟ್ ಮಾಡಿ ಕಳಿಸ್ಬಿಟ್ಟಿದ್ದು. ಆಮೇಲೆ ಡಾಕ್ಟರ್ ಅಲ್ಲಿಂದ ಹೇಳಿ ಕಳಿಸಿದ್ರು. ಯಾಕಂದ್ರೆ ನನಗೆ ಪರಿಚಯ ಇದ್ದಂತ ಡಾಕ್ಟ್ರು, ಬನ್ನಿ ಇಲ್ಲಿ ಅರ್ಜೆಂಟ್ ಆಗಿತ್ತು. ನಾನು ಎಲ್ಲೋ ಬಂದೋಬಸ್ತ್ ಡ್ಯೂಟಿನಲ್ಲಿದ್ದೆ ಸ್ಪೆಷಲಿ. ಅವಾಗ ಯಾಕಪ್ಪ ಹೇಳಿ ಕಳಿಸಿದಾರೆ ಅಂತ ಓಡೋದ್ರೆ, ನೋಡಿ ಈ ಇಂಜುರೀಸ್ ನೀವು ನೋಟ್ ಮಾಡಿಲ್ಲ ಅಂದ್ರು. ನೋಡಿದ್ರೆ ಅಲ್ಲೇನಾಗಿದೆ, ಇಲ್ಲೆಲ್ಲ ಸಿಗರೇಟ್ ಬಟ್ಟಲ್ಲಿ ಸುಟ್ಟಿರೋ ಅಂತ ರೌಂಡ್ ಇದೆ ಇಂಜುರೀಸ್. ನಮ್ ಕಣ್ಣಲ್ಲಿ ಅದು ಕಾಣಿಸೇ ಇಲ್ಲ ನಮಗೆ. ಬಾಡಿ ಎಲ್ಲ ಸುಟ್ಟೋಗಿದೆ ಅಂತ, ಸುಟ್ಟು ಹೋಗಿರುತ್ತೆ ಅಂತ ಬರ್ಬಿಟ್ಟಿದ್ದು. ನೋಡಿ ಅದನ್ನ ನೋಟ್ ಮಾಡಿದ್ದೆ. ಅವಾಗ ಕೂತ್ಕೊಂಡು ನನ್ನ ರಿಪೋರ್ಟ್ ಅದನ್ನು ಬರೆದು ಇನ್ಕಾರ್ಪೊರೇಟ್ ಮಾಡಿದ್ಮೇಲೆ
ಅದು ಆಮೇಲೆ ಗೊತ್ತಾಯ್ತು ಮರ್ಡರ್. ರೀಸನ್ ಫಾರ್ ಇದು ಅಂತಂದ್ರೆ ಗಂಡ ಸುಟ್ಟಾಕ್ಬಿಟ್ಟಿದ್ದ. ಸುಟ್ಟಾಕೋದಕ್ಕೆ ಕಾರಣ ಏನು ಅಂತಂದ್ರೆ ಅವ್ನು ಮೊದಲಿಂದಲೂ ಕಿರುಕುಳ ಕೊಡ್ತಾ ಇದ್ದ. ಅವ್ನು ಬದುಕಿದ್ದಾಗ ಸಿಗರೇಟ್ ಬಟ್ಟಲೆಲ್ಲ ಹಾಕಿ ಸುಡೋದು ಇಂಥವೆಲ್ಲ ಮಾಡಿ ಅದಕ್ಕೂ ಕೂಡ ಅವಳು ಆಸ್ಪತ್ರೆಗೆ ಸೇರಿರ್ತಾಳೆ. ಇವು ಆಚೆ ಬರೋಕ್ಕೆ ಶುರುವಾಯ್ತು. ನೋಡಿ, ಅದರಲ್ಲಿ ನಾವು ಒಂದು ತಪ್ಪು ಮಾಡಿಬಿಟ್ರೆ ಹೌದು ಕೇಸೇ. ಈಗ ಕೆಲವು ಸರಿ ಪೋಸ್ಟ್ ಮಾರ್ಟಮ್ ಆದ್ಮೇಲೂ ಸಹಿತ ಹೂತಾಕಿರೋ ಬಾಡಿನ ಮತ್ತೆ ತೆಗೆಸ್ತಾರೆ. ಹೌದು, ನ್ಯಾಯಾಲಯದ ಆದೇಶದ ಪ್ರಕಾರ. ಬಹುಶಃ ಆತರ ಇನ್ಸಿಡೆಂಟ್ ನಿಮ್ಗೆ ಆಗಿದೆ ಆ ಥರದ್ದೊಂದು. ಇಲ್ಲೇ ಯಾವುದೋ ಒಂದು ಅಫ್ಲುಯೆಂಟ್ ಮುಸ್ಲಿಂ ಫ್ಯಾಮಿಲಿ, ಅವರು ಬೆಂಗಳೂರಿಂದ ಮದುವೆ ಮಾಡ್ಕೊಟ್ಟಿರ್ತಾರೆ. ಮದುವೆ ಆಗಿ ಒಂದು 3 years ಆಗಿರುತ್ತೆ. ಏನೋ ಗಂಡ ಹೆಂಡತಿ ನಡುವೆ ಎಲ್ಲ ಇದೆ. ಇಬ್ರು ಶ್ರೀಮಂತ ಮನೆತನದವರು, ಇಬ್ರು ಗೌರವಸ್ಥ ಕುಟುಂಬದವರು, ಎಲ್ಲ ಸರಿ. ಅವ್ರ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಇವಳು ಹುಡುಗಿ ನಾವು ಬೆಂಗಳೂರಲ್ಲಿ ಇರೋದು, ಓದಿರೋದು. ಅವಳು MA ಏನೋ ಮಾಡಿರ್ತಾಳೆ, ಇವನು ಬರೀ ಡಿಗ್ರಿ ಮಾಡಿರ್ತಾನೆ. ಈಸ್ ಕಾರ್ಗೋ ದೊಡ್ಡ 16-17 ಲಾರಿಗಳು ಇದೆಲ್ಲ ಇಟ್ಕೊಂಡಿದ್ರು. ನೋಡಿದ್ರೆ ಅವ್ರು ಸತ್ತೋಗ್ಬಿಟ್ಟಿದ್ರು. ಸೊ ಅವರು ಹೆಣ್ಣಿನ ಮನೆಯವರು ರಾತ್ರಿ ಬರೋದ್ರೊಳಗೆ 9 ಗಂಟೆ. ಅವ್ರಿಗೆ ಸಾಯಂಕಾಲ ವಿಷಯ ತಿಳಿಯೋದೆ ಸಾಯಂಕಾಲ 4:15, 5 ಗಂಟೆಗೆ. ಅವ್ರು ಬೆಂಗಳೂರಿಂದ ಎಲ್ಲ ಜೊತೆಗೆ ಬರ್ಬೇಕಲ್ಲ, 9:30 ಆಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಡೆಡ್ ಬಾಡಿನ ಕಬರ್ಸ್ತಾನಿಗೆ ತಗೊಂಡೋಗಿರ್ತಾರೆ. ಹಾಗೆಲ್ಲ ಮೊಬೈಲ್ ಇರ್ಲಿಲ್ಲ. ಇನ್ನೇನು ಡೆಡ್ ಬಾಡಿ ಇದು ಮಾಡ್ಬೇಕು ಅಷ್ಟೊತ್ತಿಗೆ ಆಗುತ್ತೆ, ದಫನೆಲ್ಲ ಆಗುತ್ತೆ. ನೆಕ್ಸ್ಟ್ 2 ದಿನ ಆದ್ಮೇಲೆ ಹುಡುಗಿ ಕಡೆಯವ್ರು ಬರ್ತಾರೆ. ಇಲ್ಲ, ಅವಳು ಏನೋ ಬೇರೆ ತರ ಬಾರ್ಡರ್ ಆಗಿದೆ, ನಮ್ಗೆ ವಿಷಯ ತಿಳಿಸಿದ್ದು ಲೇಟ್ ಆಯ್ತು, ನಾವು ಬರೋದ್ರೊಳಗಾಗಲೇ ಈ ತರ ಮಾಡಿದ್ದಾರೆ. ಮತ್ತೆ ಏನು ನಿಮ್ಗೇನು ಕಾರಣ ಅಂತ. ಇಲ್ಲ, ನಮ್ಮ ಕಡೆ ನೆಂಟರೆಲ್ಲ ಹೋಗಿ ನೋಡಿದಾಗ ಅವಳ ಮುಖ ಊಬರ್ಸ್ಕೊಂಡಿತ್ತು, ಅವಳು ಹೇಲ್ ಅಂಡ್ ಹೆಲ್ತಿ ಆಗಿದ್ಲು, ಆ ಥರ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅವ್ರು ಕೊಟ್ಟಾದ್ಮೇಲೆ ನಾವು ಹೇಳ್ದಂಗೆ ಪೋಸ್ಟ್ ಮಾರ್ಟಮ್ ಅದನ್ನ ಎಕ್ಸ್ಯೂಮ್ ಮಾಡಬೇಕು ಅಂತ. ಹೌದು, ಆ ಡೆಡ್ ಬಾಡಿ ಆಗಲೇ 2 ದಿನ ಆಗಿರುತ್ತೆ. 3ನೇ ದಿನಕ್ಕೆ ಕಂಪ್ಲೇಂಟ್. ಸರಿ, ಅವಾಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಅಸಿಸ್ಟೆಂಟ್ ಕಮಿಷನರು, ಸ್ಪೆಷಲ್ DC ಅವ್ರು ಬಂದರು. ಮತ್ತೆ 3 ಜನ ಡಾಕ್ಟರ್ಸ್ ಬಂದರು. ಒಬ್ಬ ಲೇಡಿ ಡಾಕ್ಟರ್, ಇಬ್ರು ಫೊರೆನ್ಸಿಕ್ ಸೈನ್ಸ್ನ ಇವರು. ಇಲ್ಲೇ ಖಬರ್ಸ್ಥಾನಲ್ಲಿ ಡೆಡ್ ಬಾಡಿನ ತೆಗಿಬೇಕು. ಆಗೆಲ್ಲ JCB ಬೇರೆ ಇಲ್ಲ. ಮಾಡೋರು ಇಷ್ಟೆಲ್ಲ ಹಾಕಿದ್ರು. ಸುಮಾರು 10-15 ಅಡಿ ಈ ತರ ಫಾಸಲೆಯಲ್ಲಿ ಹಾಕೊಂಡು ಬಂದು ಒಂದು ದೊಡ್ಡದೊಂದು ಬರುತ್ತಲ್ಲ, ಆ ಡೆಡ್ ಬಾಡಿನ ಮಣ್ಣಿನ ಸಮೇತ ಎತ್ತಿದ್ರು. ಏನು ಇಡೀ ಅರ್ಧ ಮೈಸೂರೇ ಅಲ್ಲಿ ಸೇರ್ಬಿಟ್ಟಿತ್ತು. ನಾವ್ ಎಷ್ಟು ಜನ ಓಡಿಸಿದ್ರು ಎಲ್ಲ ಬಂದು ನಿಂತ್ಕೊಳ್ಳೋರು. ಏನ್ ಮಾಡೋದು? ಯಾವಾಗಿದ್ದು ಡೆಡ್ ಬಾಡಿ ಇನ್ನೇನು ಬರಕ್ ಶುರು ಆಯ್ತು, ಅದ್ರ ನಾಟ ಹೊಡೆಯಕ್ಕೆ ಶುರು ಆಯ್ತು. ಎಲ್ಲ 75% ಖಾಲಿ, ಅಲ್ಲಿ ನಿಲ್ಲಕ್ಕೆ ಆಗ್ಲಿಲ್ಲ, ಅಷ್ಟು ದುರ್ನಾತ. ಆಮೇಲೆ ಅದೆಲ್ಲ ತೆಗೆದು ಎಲ್ಲ ನೋಡಿದಾಗ ಆ ಹುಡುಗಿಯ ಕುತ್ತಿಗೆ ಕಟ್ಟಾಗಿತ್ತು, ನಾಲಿಗೆ ಕಟ್ಟಾಗಿತ್ತು. ಇಲ್ಲಿ ಇಷ್ಟೆಲ್ಲ ಇದರಲ್ಲಿ ಇದು ಕ್ಲಿಯರ್ ಕೇಸ್ ಆಫ್ ಮರ್ಡರ್. ಅಷ್ಟೊತ್ತಿಗಾಗಲೇ ಹುಡುಗಿ ಅತ್ತೆ ಮಾವ ಎಲ್ಲರೂ ಕರ್ಕೊಂಡು ಬಂದು ಇಟ್ಬಿಟ್ಟಿದ್ದು. ಅವಾಗೆಲ್ಲ ಹಿಂದೆ ಎಲ್ಲ FIR ಆದ್ಮೇಲೆ ಅಪರಾಧಿ ಹಿಡಿಯೋದೆಲ್ಲ, ಅಪರಾಧಿ ಹಿಡಿದು FIR ಹಾಕುವ ಆಗಿನ ಸಿಸ್ಟಮ್ ಅದು. ಮೊದಲೇ ಅವ್ರನ್ನ ತಗೊಂಡ್ಬಂದ್ಬಿಟ್ಟಿದ್ದು. ನೋಡಿದ್ರೆ ಈ ತರ ದೊಡ್ಡ ಮರ್ಡರ್ ಅದು, ಏನ್ ಹಿಂಗ್ ಗಾಸ್ಟ್ಲಿ ಮರ್ಡರ್ ಮಾಡಿದಾರಲ್ಲ ಅಂತ ಹೇಳಿ ಆಮೇಲೆ ತಗೊಂಡು ಎಲ್ಲ ವಿಚಾರಿಸಿದ್ರೆ ಅವರು, ಇಲ್ಲ ಸ್ವಾಮಿ, ನಾನು ಹಜ್ಗೋಗಿ ಬಂದಿರೋರು, ನಾವು ಸುಳ್ಳು ಹೇಳಲ್ಲ, ನಡೆದಿದ್ದು ಹೇಗಾಯ್ತು, ಹೆಂಗೆ ನಾಲ್ಗೆ ಕತ್ತರಿಸಿದ್ರು, ನಿಮ್ಗೇನು ಮನುಷ್ಯತ್ವ ಇಲ್ವಾ ಅಂತ. ಆ ಹುಡುಗಿಯ ಗಂಡ ಮತ್ತು ಮೈದ ಅವರು ಅರೆಸ್ಟ್ ಮಾಡ್ಬಿಟ್ಟಿದ್ದು. ನೋಡಿದ್ರೆ ಏನಾಯ್ತು ಮತ್ತೆ ಅಂದ್ರೆ, ಸರ್ ನಾವು ಮದುವೆ ಇತ್ತು ನೆಂಟ್ರದು, ನಾವು ಮದುವೆಗೆ ಬರೋಲ್ಲ ಅಂದು ನಮ್ಮ ಜೊತೆ ಅವಳು ಹುಡುಗಿ ಮಾತಾಡ್ತಿರ್ಲಿಲ್ಲ. ತಿಂಡಿ ಗಿಂಡಿ ಎಲ್ಲ ಅಪ್ಸ್ಟೇರ್ ಅಲ್ಲಿ ರೂಮ್ಗೆ ತರಿಸ್ಕೊಳ್ಳೋಳು, ಅಡಿಗೆ ಕೆಲಸದೊಳಗೆ ಕೊಟ್ಟು ಬಂದ್ಲು. ನಾವು ಮದುವೆಗೆ ಹೋಗಿ ಬರ್ತೀವಿ ಅಂತ ಮುಗಿಸ್ಕೊಂಡವ್ರೆ. ನಾವಲ್ಲಿ ಹೊರಗಡೆ ಎಲ್ಲ ಊಟ ಮಾಡಲ್ಲ, ವಯಸ್ಸಾಗಿದೆ. ನಾನು ನನ್ನ ಹೆಂಡತಿ ಇಬ್ರು 12:30 ಅಷ್ಟೊತ್ತಿಗೆ ಬರ್ತಾರೆ. ನೋಡಿದ್ರೆ ಅವಳು ಊಟನೂ ತಿಂಡಿನೂ ತಿಂದಿಲ್ಲ, ಅಲ್ಲೇ ಇದೆ ಆಚೆ. ಇಲ್ಲ, ಅಮ್ಮವ್ರು ತಿನ್ಲಿಲ್ಲ, ಏನು ಮಾತಾಡ್ತಿಲ್ಲ ಅಂತ ಅವಳು ತಿಳಿಸ್ತಾರೆ. ಆಮೇಲೆ ಇವ್ರೇನೋ ಮಾಡಿ ಕೂಗ್ತಾರೆ. ಕೊನೆಗೆ ಆ ಸಂಧಿ ಗಿಂದಿ ಎಲ್ಲ ಬಿಡಿಸ್ಕೊಂಡು ನೋಡಿದಾಗ ಅವಳು ನೇತಾಡ್ತಾ ಇರೋದು ಕಾಣಿಸ್ತು. ಇವರು ಪಾಪ ಮರ್ಯಾದಸ್ಥರು, ಏನ್ ಹಿಂಗಾಗೈತಲ್ಲ ಅಂತ ಅವ್ರ ಬಾಮೈದನ ಬಂದು ಕರೆಸ್ತಾರೆ. ಅವನು ಹಗ್ಗದ ವ್ಯಾಪಾರಿ, ಅವನು ಶ್ರೀಮಂತನೇ, ದೊಡ್ಡ ವ್ಯಾಪಾರಿ. ಅವನು ಬಾಮೈದ, ಹೆಂಡತಿ ತಮ್ಮ, ಸ್ವಲ್ಪ ಪೊಲೀಸ್ ಸ್ಟೇಷನ್ ಅದು ಇದು ಓಡಾಡ್ಕೊಂಡಿದ್ದಾನೆ. ಅವನು ನೋಡ್ತಾನೆ, ಇಲ್ಲ ತೆಗೆದು ನೋಡಿದ್ರೆ ನೇಣು ಹಾಕೊಂಡ್ಬಿಟ್ಟಿದ್ದಾಳೆ, ನಾಲ್ಗೆ ಆಚೆಗೆ ಬಂದಿದೆ. ಹಿಂಗಾಗ್ಬಿಟ್ಟಿದೆಲ್ಲ ಹೆಂಗೆ. ಹೆಣ್ಣಿನವರೆಲ್ಲ ಈಗಾಗಲೇ 20 ದಿನದಿಂದ ಬಂದು ರಾಜಿ ಎಲ್ಲ ಮಾಡೋಗಿರ್ತಾರೆ.
ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಇಲ್ಲೇ ಬಿಟ್ಟೋಗಿ ಅಂತಂದು ಇವಳಿಗೆ ಸತ್ತಿದ್ದಾಳೆ ಅಂದ್ರೆ ಅವ್ರು ಸುಮ್ಮನೆ ಬಿಟ್ಟಾರ ಏನಾರ ಮಾಡಿ ಇದ್ ಮಾಡಪ್ಪ ಅಂತ ಅವ್ರು ಹೇಳಿದ್ರು. ಅವನೇನ್ ಮಾಡ್ದ, ಹೆಣ ಇಳಿಸಿ ನಾಲ್ಗೆನ ತೆಳ್ಳಕ್ ಶುರು ಮಾಡ್ದ. ಅಷ್ಟೊತ್ತಿಗಾಗ್ಲೇ ಅದು ರಿಗರ್ ಮಾರ್ಟಿಸ್ ಬಂದ್ಬಿಟ್ಟಿದೆ. ಇದು ಯಾಕೆಂದ್ರೆ ಇವ್ರು ಹೋಗಿದ್ದಾಗ್ಲೇ ಅವಳು ನೇಣು ಹಾಕೊಂಡ್ಬಿಟ್ಟಿದ್ದೆ. 8 hours ಆಗೋಗ್ಬಿಟ್ಟಿತ್ತು. ರಿಗರ್ ಮಾರ್ಟಿಸ್ ಫಾರ್ಮ್ ಆಗಿದೆ. ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಏನ್ ಮಾಡೋದು ಅಂತ ಇವನು ಯೋಚನೆ ಮಾಡಿ ಆ ಕೆಲಸದವಳ ಹತ್ರ ಆ ಎದುರುಗಡೆ ಒಂದು ಬಾಳೆಹಣ್ಣು ಅಂಗಡಿ ಇತ್ತು. ಬಾಳೆಹಣ್ಣು ನಿಂಗೆ ತೆಗಿತಾರಲ್ಲ ಆ ಕೊಕ್ಕರೆ ತಗೊಂಡು ತಾಂಬ ಅಂತ ಅಂದ. ಇಸ್ಕೊಂಬಂದಾದ್ಮೇಲೆ ಆ ಅಮ್ಮಂಗೆ ಗೊತ್ತಾಗಿಲ್ಲ ಅವಳಿಗೆ. ನಾಲ್ಗೇನೋ ಬುಡ್ಡಕ್ಕೆ ಕಟ್ ಮಾಡ್ಬಿಟ್ಟ. ಮಾಡಿದ್ರು ಆಗಿದೆ ಬಾಡಿ ಇದೇ ತರ ಮೂತಿ ಇದೇ ತರ ಊಪರ್ಸ್ಕೊಂಡಿದೆ. ನ್ಯಾಚುರಲ್ ಫಾರ್ಮಿಗೆ ಬರ್ತಾ ಇಲ್ಲ. ಸೊ ಏನ್ ಮಾಡೋದು, ಇದು ಅರ್ಧ ಅಲ್ಲೇ ಉಳ್ಕೊಂಡ್ಬಿಟ್ಟೈತೆ ಅಂತ ಹೇಳಿ ಅವನೇನ್ ಮಾಡ್ದ, ಇಲ್ಲಿಗೆ ಒಂದು ಚಕ್ರಕ್ಕೆ ಹಾಕ್ಬಿಟ್ಟು ಕೈ ಹಾಕಿ ಎಳ್ದ. ಈಗ ಎಳೆದ್ರೆ ನಾಳೆಗೆ ಪುಳಕ್ಕಂತ ಒಳಗೆ ಹೋಗುತ್ತೆ, ಕ್ಲೀನಾಗಿ ಫಿಕ್ಸ್ ಮಾಡ್ಬೋದು ಅಂತ. ಇದು ನೋಡಿ ಯಾರು ಅಡ್ವೈಸ್ ಮಾಡೋರು ಇಲ್ಲ, ಹೆಂಗಾರ ಮಾಡಿ ತಪ್ಪಿಸ್ಕೊಳ್ಳಿ. ಸೆಲ್ಫ್ ಡೂಯಿಂಗ್ ದ ಕ್ರೈಮ್ ಅಲ್ವಾ ಇದು? ಅವ್ರು ಮಾಡದೇ ಇರೋ ಕೊನೆಗೆ ಅವರು ಅಪರಾಧಿಗಳ. ಆಮೇಲೆ ಹಾಕಿ ಎಳ್ಕೊಂಡ್ರೆ ಅದು ಬರ್ಲಿಲ್ಲ, ನಾಲ್ಗೆ ಅಲ್ಲೇ ಉಳಿತು. ಅವನಿಗೆ ಗೊತ್ತಿಲ್ಲ ಫಿಂಗರ್ ಪ್ರಿಂಟ್ ಎಲ್ಲ ಅನ್ನನಾಳ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾಲ್ಗೆನೆ ಸೆಪರೇಟ್. ಅದು ಅಲ್ಲೇ ಉಳ್ಕತ್ತು, ಅನ್ನನಾಳ ಕಿತ್ತೋಯ್ತು. ಒಂದ್ ಮಾಡಕ್ ಹೋಗಿ ಇನ್ನೊಂದು ಮಾಡಕ್ ಹೋಗಿ ಮತ್ತೊಂದು. ಆಮೇಲೆ ಅದನ್ನೆಲ್ಲ ಡೆಡ್ ಬಾಡಿ ಎಲ್ಲ ಮಾಡಿ ಇನ್ನ ಲೇಟ್ ಮಾಡಿದ್ರೆ ತೊಂದರೆ ಆಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು ಅಂತ ಮಾಡ್ಬಿಡುತ್ತೆ ಅಂತ ಹೇಳಿ ಅವ್ರ ಮನೆ ಹತ್ರನೇ ಯಾರೋ ಯುನಾನಿ ಡಾಕ್ಟರ್ ಇದ್ರು, ಹಕೀಮ್. ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾಳೆ ಅಂತ ಹೇಳಿದ್ರು. ಅಂತ ಹೇಳಿ ಇವರು ಅದೆಲ್ಲ ಡೆಡ್ ಬಾಡಿಯನ್ನು ಕ್ಲೀನ್ ಮಾಡಿಸಿ, ಮುಸ್ಲಿಮ್ಸ್ ಅಲ್ಲಿ ಡೆಡ್ ಬಾಡಿನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿಸಿ ಅವ್ರಿಗೆ ಬೇಕಾದವರೇ ಮಾಡಿದ್ರು. ನೋಡಿದ್ರೆ ಆ ಇದು ಮೂತಿ ಮಾತ್ರ ಹಂಗೆ ಇದೆ. ಈ ನೆಂಟರಿಗೆ ಇಷ್ಟು ಹೆಂಗಸರು ಬಂದ್ರೆ ಮುಖ ನೋಡ್ಬೇಕು, ಕವರ್ ಆಗಿದೆ. ಮುಖ ಯಾಕೆ ಹಿಂಗಿದೆ, ಹುಡುಗಿ ಅಷ್ಟು ಚೆನ್ನಾಗಿದ್ಲು, ಮುದ್ದಾಗಿದ್ದು, ಹಿಂಗಾಗಿದೆಯಲ್ಲ ಅಂತ ಅವರವರೇ ಮಾತಾಡಿದ್ರು, ಹೊಡೋದ್ರು. ಸೊ ಅದು ಯಾಕೋ ನಮ್ಗೆ ಅನುಮಾನ ಅನ್ಸುತ್ತೆ ಅಂತ. ಇವ್ರಿಗೂ ಅದು ಅನುಮಾನ ಅನ್ನಿಸ್ತು. ಇಷ್ಟು ತರಾತುರಿನಲ್ಲಿ ಮಾಡೋ ಅವಶ್ಯಕತೆ ಹೆಣ್ಮಗಳದು ಇದನ್ನ ಮಾಡ್ಬೇಕಿತ್ತಲ್ಲ. ಅವರಲ್ಲೂ ಬಹಳ ಮೂಢನಂಬಿಕೆಗಳು. ಇವತ್ತೇ ದಫನ್ ಮಾಡ್ಬಿಡ್ಬೇಕು ಅಂತ ಏನೋ ಇರುತ್ತೆ. ಅವ್ರು ಹೇಳಿದ್ರು ಅದಕ್ಕೋಸ್ಕರ ಮಾಡ್ದು, ಮುಲ್ಲಾಗಳು ಹೇಳಿದ್ರು ಅಂತ. ಹಂಗಾಗಿ ಅದು ತೆಗೆದು ನೋಡಿದಾಗ ಅವ್ರು ಮಾಡಿದ ಅಪರಾಧ ಯಾವುದು ಅಂದ್ರೆ ಏನೂ ಇಲ್ಲ. ಸಾವಿಗೆ ಯಾರ ಕಾರಣ ಅಂದ್ರೆ ಅವಮ್ಮ, ಅವಳೇ ಕಾರಣ, ಆತ್ಮಹತ್ಯೆ. ಆ ನಂತರ ಎರಡನೇ ಸರಿ ಬಾಡಿ ಮುಟ್ಟಿದ್ದೆ ಅಪರಾಧ ಆಯ್ತು. ಆದ್ರೆ ನೀವು ಕೊಲೆ ಮಾಡಿದ್ದಕ್ಕಿಂತ ದೊಡ್ಡ ಅಪರಾಧ ಅದನ್ನ ಮುಚ್ಚಾಕಿ ರೀಅಸಾಸಿನೇಟಿಂಗ್. ಹೌದು, ಮಾಡದೇ ಇರೋ ಏನೇನೋ ಸಾಕ್ಷಿಗಳನ್ನ ನಾಶ ಮಾಡಿದ್ರು ಅಂತ. ಆದ್ರೆ ನಮಗೆ ಆ ಥಿಯರಿ ಬೇಕಾಗಿರ್ಲಿಲ್ಲ. ಆಗ SP ಮಡಿಯಾಳಿದ್ರು, ನಾವು ನಥಿಂಗ್ ಡೂಯಿಂಗ್, ಎಕ್ಸ್ಯೂಮ್ ಮಾಡಿಸಿದೀವಿ, ಡೆಡ್ ಬಾಡಿ ಮೇಲೆ ಇಂತಾಗ ಗುರುತುಗಳೆಲ್ಲ ಇವೆಲ್ಲ ಇಂಜುರೀಸ್ ಇದೆ, ಇಟ್ಸ್ ಅ ಕ್ಲಿಯರ್ ಕೇಸ್ ಆಫ್ ಮರ್ಡರ್ ಅಂತ ಹೇಳಿ. ಆಮೇಲೆ ಅವಳು ನೇಣು ಹಾಕೊಂಡಿರ್ತಾಳಲ್ಲ, ಕುತ್ತಿಗೆ ಇದು ಸ್ವಲ್ಪ ಸರಿಯಾಗಿ ಇರಲ್ಲ, ಆದ್ರೆ ಮುರಿದೋಗಿರುತ್ತೆ. ಗೋಲ್ ಮುರಿದಿರುತ್ತೆ. ಸೊ ಕುತ್ತಿಗೆ ಹಿಸುಕಿ ಅವಳನ್ನ ನಾಲ್ಗೆ ಕಟ್ ಮಾಡಿ ಸಾಯಿಸಿದ್ದಾರೆ ಅಂತ ಚಾರ್ಜ್ ಶೀಟ್ ಮಾಡಿದ್ರು. ಅವ್ರಿಗೆ ಮರ್ಡರ್ ಕೇಸ್ ಇದು ಮಾಡಿದ್ದು. ನಮಗೆ ಸತ್ಯ ಗೊತ್ತಾಗಿತ್ತು, ಆದ್ರೆ ಕಾನೂನು ಮತ್ತು ಪಾಲನೆ ಮಾಡ್ಲೇಬೇಕಾದಂತ ನೋಡಪ್ಪ, ಕೋರ್ಟ್ಗೆ ಹೋಗಿ ಏನಾರ ಮಾಡ್ಕೊಳ್ಳಿ, ಅದಿಲ್ಲ. ನೀವ್ ಹೇಳ್ತಾ ಇರೋದು ನೋಡಿದ್ರೆ ಅದು ನಿಜ ಇರ್ಬೋದೇನೋ ಅಂತ ಅನ್ಸುತ್ತೆ, ಯಾರೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಚಾರ್ಜ್ ಶೀಟ್ ಮಾಡಿದ್ರು. ಅವ್ರೆಲ್ಲರಿಗೂ ಆ ಅಜ್ಜಿಗೆ ಮಾತ್ರ 5 ವರ್ಷ ಜೈಲು. ಅಪ್ಪ ಮತ್ತೆ ಬಾಮೈದ ಮತ್ತು ಗಂಡ ಇವರೆಲ್ಲರಿಗೂ 10 ವರ್ಷ ಜೈಲು. ಇಡೀ ಸಂಸಾರ ಹೊರಟೋಯ್ತು. ಇದು ಸತ್ಯ ಅಲ್ಲ, ಪಾಪ ಅನ್ಯಾಯವಾಗಿ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ಕಾನೂನು ಏನಿದೆಯೋ ಅದಷ್ಟೇ ನಾವು ಮಾಡ್ಬೇಕು. ನಮಗೆ ವೈಯಕ್ತಿಕವಾಗಿ ಭಾವನೆಗಳಿಗೆ ಅವಕಾಶ ಇಲ್ಲ. ಅವ್ರು ಶ್ರೀಮಂತನೋ ಬಡವನೋ, ಡೆಡ್ ಬಾಡಿ ಏನ್ ಹೇಳುತ್ತೋ ಅದೇ ನಿಜ. ಏಕ್ದಮ್ ಜಂಪಿಂಗ್ ಕನ್ಕ್ಲೂಷನ್, ಜಂಪಿಂಗ್ ಜಡ್ಜ್ಮೆಂಟ್ ಅದಲ್ಲ. ಅದು ವಸ್ತು ಸ್ಥಿತಿ ಹೀಗಿರುತ್ತೆ, ಇಂತಿಂತ ಒಳಸುಳಿಗಳಿರ್ತವೆ. ಪ್ರತಿಯೊಂದು ಹಂತದಲ್ಲೂ ಅವನು ಆನ್ಸರಬಲ್.